ನಮಸ್ತೆ. ಒಂದು ಟಾಪಿಕ್ ನಿಮ್ಮ ಒಂದು ಸಬ್ಜೆಕ್ಟ್ ಏನಲ್ಲ, ಇದೊಂದು ಜನರಲ್ ಟಾಪಿಕ್ಕು. ಸುಮಾರು ಜನ ಏನು ಮಾಡ್ತೀರಾ ಅಂತಂದರೆ ನಂಬರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ನಂಬರ್ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತೀರಾ. ಆಯಿತಾ, ಒಂದು ಪರ್ಸ್ನಲ್ ಇನ್ನೊಂದು ಪ್ರೊಫೆಷನ್ ಅಥವಾ ಕೆಲಸಕ್ಕೆ ಪಬ್ಲಿಕ್ಗೆ ಈ ಥರ ಅಂದ್ಕೊಳ್ಳಿ. ಎರಡೇ ಥರ ಟೈಪ್ ಇರೋದು. ಇದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡ್ತೀವಿ. ಪರ್ಸ್ನಲ್ ನಂಬರ್ ಬಂದು ಪರ್ಸ್ನಲ್ ನಂಬರ್, ಇದರಲ್ಲಿ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಥವಾ ನೀವೇನೋ ಕೆಲಸ ಮಾಡ್ತಿರ್ತೀರ, ಅದು ಜಾಬ್ ಅಥವಾ ಆ ಜಾಬ್ಗೆ ಸಂಬಂಧಪಟ್ಟ ಕೆಲಸ. ಒಟ್ಟಲ್ಲಿ ಜನಗಳಿಗೆ ಇದು ಪಬ್ಲಿಕ್ಗೆ ಕೊಡುವಂತಹ ಸಂಖ್ಯೆ ಇದು. ಯಾವುದೋ ವ್ಯಕ್ತಿ ಹೊಸ ವ್ಯಕ್ತಿಗಳಿಗೆ ಇರುವಂಥವರಿಗೆ ಅಥವಾ ಹೊರಗಿನವರಿಗೆ ಕೊಡುವಂತಹ ಸಂಖ್ಯೆ ಇದಾಗಿರುತ್ತೆ. ವೆರಸ್ ಇದು ಬಂದು ನಿಮಗೆ ಗೊತ್ತಿರುವಂಥವ್ರಿಗೆ. ಉದಾಹರಣೆಗೆ ಎಲ್ಲರೂ ವಾಟ್ಸಪ್ ಏನು ಸ್ಟೇಟಸ್ ಶೇರ್ ಮಾಡ್ತೀರಾ, ಸೊ ನಮ್ಮ ಮನೇಲಿರುವಂತಹ ಪರ್ಸ್ನಲ್ ವಿಷಯಗಳನ್ನ ಯಾರಿಗೋ ಗೊತ್ತಿಲ್ಲದವರಿಗೆ ಶೇರ್ ಮಾಡೋಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಅಲ್ವಾ. ಆ ರೀತಿ ರಿಸರ್ವ್ ಇಂಥವ್ರು ಮತ್ತು ಗೊತ್ತಿರೋವಂಥವ್ರು ಏನು ಮಾಡ್ತಾರೆ, ಈ ರೀತಿ ನಂಬರ್ ಯೂಸ್ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯಾಮಿಲಿ ಗೊತ್ತಿರೋಂಥ ಜನಗಳಿಗೆ, ಇದು ಗೊತ್ತಿಲ್ಲದಿರೋಂಥ ಜನಗಳಿಗೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದರ ಮೇಲೇ ಬೇರೆ 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 ಹೆಸರುಗಳು ಬಂದಿರೋವಂಥದ್ದು. ಈ ಟಾಪಿಕ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಾವು ನಂಬರ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಸಪೋಸ್ ನಾವು ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು ಸ್ಟೆಪ್ ಇದು ಡೇಟ್ ಆಫ್ ಬರ್ತು, ಅಲ್ಲಿಂದ ಲಕ್ಕಿ ನಂಬರ್ ನೋಡ್ತೀರಾ ಅಂತ ಆಗ್ತದಂಗೆ ಏನು ಮಾಡ್ತೀರಾ, ಚಾರ್ಟ್ ಬರೀತೀರಾ. ಚಾರ್ಟ್ ಬರೆದು ಈ ಲಕ್ಕಿ ನಂಬರ್ ಏನಿದೆ ಇದು ಇದೆಯೋ ಇಲ್ವೋ ನೋಡ್ತೀರಾ. ಇತ್ತು, ಓಕೆ. ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನೋಡ್ತೀರಾ. ಇದ್ದರೆ, ಇರಲಿಲ್ಲ ಅಂತಂದ್ರೆ ಏನು ಮಾಡ್ತೀರಾ, ಆಬ್ವಿಯಸ್ಲಿ ಆ ಒಂದು ಲಕ್ಕಿ ನಂಬರು 1, 3, 5 ಮತ್ತು 6ರಲ್ಲಿ ಯಾವ್ದಾರು ಆಗಿದ್ದರೆ ಅದನ್ನು ಟೋಟಲ್ನ ಸೆಲೆಕ್ಟ್ ಮಾಡ್ತೀರಾ. ಟೋಟಲ್ ಇದು ಸೆಲೆಕ್ಟ್ ಮಾಡ್ತಿರೋದು. ಟೋಟಲ್ ಸೆಲೆಕ್ಟ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಇದೇನೆ. ಜನರಲಾಗಿ ಎಲ್ಲರೂ ಯೂಸ್ ಮಾಡೋದು. ಸುಮಾರು ಜನ ಏನು ಮಾಡಿದ್ದಾರೆ, ಈ ರೀತಿಯೇ ಹೋಗಿದ್ದಾರೆ ಲಕ್ಕಿ ನಂಬರ್ ಅಂತಾನೆ. ಈಗ ಏನಾಗ್ತದೆ, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇಲ್ಲಿಂದ ಬಂದು ಇಲ್ಲಿ ಬಂದು ಟೋಟಲ್ ಸೆಲೆಕ್ಟ್ ಮಾಡ್ತಾ ಇರೋದು ಇದರ ಆಧಾರದ ಮೇಲೆ. ಅದ್ರ ಮೇಲೆ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ. ಡೇಟ್ ಆಫ್ ಬರ್ತಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲನೂ ಕೂಡ ಅನಲೈಸ್ ಮಾಡಬೇಕು, ಬರೀ ಲಕ್ಕಿ ನಂಬರ್ ಮಾತ್ರ ಅಲ್ಲ. ಇಲ್ಲಿ ನೀವು ನೋಡ್ತೀರಾ, ನೋಡಿ ನಿಮ್ಮ ಒಂದು ಸಮಸ್ಯೆ ಅಥವಾ ಏನಿರುತ್ತೆ ಮಿಸ್ಸಿಂಗ್ ಇತ್ತು ಅಂದರೆ, ಯಾವಾಗಲೂ ಕೂಡ ಯಾವ್ಯಾವ ಸಂಖ್ಯೆ ಮಿಸ್ಸಿಂಗ್ ಇರ್ತವೆ, ಆ ಪ್ರಾಬ್ಲಮ್ಸ್ಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಮಾಡ್ಕೋತೀರ. ಸೊ ಪರಿಹಾರಗಳು ಮಾಡಬೇಕಾದ್ರೆ ಪ್ರಪಂಚದಲ್ಲಿರುವಂಥ ಎಲ್ಲ ಪರಿಹಾರಗಳನ್ನ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಸಮಸ್ಯೆ ಏನುತ್ತೆ ಅದು ಇರಲ್ಲ ಅಂತನಾ? ಇಲ್ಲ. ಯಾವಾಗ ಯಾವ ಪರಿಹಾರನ ಮಾಡ್ತೀರೋ ಅನ್ನೋದನ್ನು ಕಲಿಯೋದೇನಿದೆ ಅದು ಬೇರೆ ಸಬ್ಜೆಕ್ಟ್, ಬೇರೆ ಟಾಪಿಕ್ಕೆ. ಸೊ ಅದು ನಿಮಗೆ ನ್ಯೂಮರಾಲಜಿ ಎಸ್ಪೆಷಲಿ ಮೊಬೈಲಲ್ಲಿ ಬರಲ್ಲ. ಬಟ್ ಏನಂತಂದರೆ ಪರಿಹಾರಗಳು ಎಂಡ್ಲೆಸ್. ಅದನ್ನು ಯಾವಾಗ ಮಾಡ್ತೀವಿ ಅನ್ನೋದನ್ನು ಯಾವುದು ಡಿಸೈಡ್ ಮಾಡ್ತವೆ, ನಮ್ಮ ಗ್ರಹಚಾರ ಅಂತ ಹೇಳ್ತೀವಿ. ಗ್ರಹಗಳ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದನ್ನು ಕಲಿತು ಏನಾರು ಮಾಡೋ ಅಂಥವ್ರು ಪರಿಹಾರ ಡಿಸೈನ್ ಮಾಡ್ತೀರ. ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಇದು ನಿಮಗೆ ನೆನಪಿರಲಿ. ಸುಮ್ಮನೆ ಟೋಟಲ್ 41 ಯೂಸ್ ಮಾಡ್ತೀನಿ ಅಥವಾ ನನಗೆ ತುಂಬ ಇಷ್ಟ 55 ಯೂಸ್ ಮಾಡ್ತೀನಿ, ಟೋಟಲ್ 50 ಯೂಸ್, ರಾಂಗ್ ಅಲ್ಲ ಇದು. ಯಾವುದೇ ಕಾರಣಕ್ಕೆ ಇದು ರಾಂಗ್ ಅಲ್ಲ. ಇದು ಈ ವ್ಯಕ್ತಿಗೆ ಏನಾಗ್ತಿದೆ ಅದು ಇಂಪಾರ್ಟೆಂಟ್. ಎಲ್ಲರೂ ಕೂಡ ನಿಮ್ಮ ಒಂದು ಕಾಂಪಿಟೇಷನ್, ನೀವೆಲ್ಲ ಒಂದು ಕಡೆ ಇದ್ದೀರಾ, ಕಾಂಪಿಟೇಷನ್ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಎಲ್ಲರೂ ಕೂಡ ಒಂದೇ ನಂಬರೇ ಯೂಸ್ ಮಾಡ್ತೀವಿ ಅಂತಂದರೆ ಎಲ್ರಿಗೂ ಸೇಮ್ ರಿಸಲ್ಟ್ ಬರಲ್ಲ. ಏನಕ್ಕಂದರೆ ಆ ವ್ಯಕ್ತಿನೇ ಬೇರೆ, ನೀವೇ ಬೇರೆ. ಯಾವ ರೀತಿ ನಾವು ಬೇರೆ ಬೇರೆ ರೀತಿ ಇರ್ತೀವಿ, ಅದೇ ರೀತಿ ಇದರ ಒಂದು ಇಂಪ್ಯಾಕ್ಟ್, ಇದರ ಒಂದು ಏನಿರುತ್ತೆ ಎಫೆಕ್ಟ್ ಇದ್ದಿರುತ್ತೆ. ಇದು ನಾವೆಲ್ಲ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ಅದ್ರ ಮೇಲೆ ಹೋಗ್ತಾರೆ ಏನು ಇತ್ತ ಅಂತ ಅಂದ್ಬಿಟ್ಟು. ಬೇಸಿಕಲಿ ಬಂದು ಲಕ್ಕಿ ನಂಬರ್ ಮಿಸ್ಸಿಂಗ್ ಇರುವಂಥದ್ದು ಅಥವಾ ಇದು ಮಾಡೋದನ್ನು ನೋಡೋದು ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ನಾನೇನಂತ ಹೇಳಿದೆ, ಯಾವಾಗಲೂ ಕೂಡ ಯಾವ ನಂಬರ್ನ ಯೂಸ್ ಮಾಡ್ತೀರಾ ಅದು ವ್ಯಕ್ತಿಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನೋಡಿ ಅಂತ ಹೇಳಿದೆ. ನಮಗೆ ಬೇಕಿರೋದು ಬೆಳವಣಿಗೆ. ರಾಂಗ್ ಕಾಂಬಿನೇಷನ್ ಯೂಸ್ ಮಾಡಿದಾಗ ಅದು ಪ್ರೆಷರ್ ಸೈಡ್ ಹೋಗುತ್ತೆ. ನಿಮಗೆ ಪ್ರೆಷರ್ನ ಹ್ಯಾಂಡ್ಲ್ ಮಾಡಿಕೊಂಡು ಯಾವುದೇ ಒಂದು ಒತ್ತಡ ಇದ್ರೂ ಕೂಡ ಅದನ್ನು ತಡ್ಕೊಂಡು ಕೆಲಸ ಮಾಡೋ ಕೆಪಾಸಿಟಿ ಇತ್ತು ಅಂತಂದರೆ ಅದು ನಿಮ್ಮ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಷ್ಟೊಂದು ಪ್ರೆಷರ್ ಇದ್ದು ಕೆಲಸ ಮಾಡ್ತೀರಾ, ರಿಸಲ್ಟ್ ಬರ್ತಿಲ್ಲ ಅಂತಂದರೆ ಏನು ಮಾಡ್ತೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನೋಡಿಕೊಂಡು ನಂಬರ್ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಕೆಲವು ಕಾಂಬಿನೇಷನ್ಸ್ಗಳನ್ನ ಹೇಳಿದೆ ಗೊತ್ತಾ, ಆರಾಮಾಗಿ ಯೂಸ್ ಮಾಡಬಹುದು ಅಂತಂದ್ಬಿಟ್ಟು ಆ ರೀತಿ ನಂಬರ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಕೆಲವು ನಂಬರ್ಸ್ಗಳೇನು ಮಾಡ್ತವೆ, ನಿಮ್ಗೆ ಅವಶ್ಯಕತೆನೇ ಇರಲ್ಲ. ನೀವು ಆಲ್ರೆಡಿ ಸ್ಪೀಡಾಗಿ ಓಡ್ತೀರಾ, ಫಾಸ್ಟಾಗಿ ಓಡ್ತೀರಾ, ನಿಮ್ಮನ್ನ ಹಾಕೊಂಡು ಪುನಃ ಹಾಕೊಂಡು ನಾವು ತಳ್ಳಿದ್ರೆ ಜೋರಾಗಿ ಸ್ಪೀಡಾಗಿ ಓಡ್ಬೋದು ಅಷ್ಟೇ. ಬಟ್ ಎಷ್ಟು ಸ್ಪೀಡಾಗಿ ಓಡ್ತೀರಾ, ಸ್ಪೀಡಾಗಿ ಓಡ್ತಾ ಬಿದ್ದರೆ ಮಾಮೂಲಿ ಬೀಳೋದಕ್ಕಿಂತ ಗಾಯ ಜಾಸ್ತಿ ಆಗ್ತದೆ. ಏನು ಹೇಳ್ತಿದ್ದೀನಿ ಅಂತಂದರೆ, ನಿಮ್ಗೆ ಆಲ್ರೆಡಿ ಕೆಲವು ಸ್ಟ್ರೆಂತ್ ಇರ್ತವೆ. ನೀವೇನು ಮಾಡ್ತೀರ ಅದನ್ನು ಇನ್ನೂ ಜಾಸ್ತಿ ಮಾಡ್ತೀನಿ. ನೀವು 100 kg ಎತ್ಬೋದು, ಈ ಶಕ್ತಿ ನಿಮಗಿರುತ್ತೆ.
ಸರಿನಾ? 120ವರೆಗೂ ಟ್ರೈ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ನೀವು ಎತ್ತ ಕೆಪಾಸಿಟಿ ಇರೋದೇ 100 kg, ಬಟ್ ನಾನೇನು ಮಾಡ್ತೀನಿ, ಇಲ್ಲ ನೀವು 200 kg ಎತ್ತಿ ಏನಾಗಲ್ಲ ಅಂತ. ಇದು ಕೂಡ ಎರಡು ಸೇಮ್ ಅಲ್ಲ, ಆಯಿತಾ? 100 kg ಸಪ್ರೇಟಾಗಿ ಇಟ್ಟರೆ ಪ್ರಾಬ್ಲಮ್ ಇಲ್ಲ. ಒಟ್ಟಿಗೆ ಎತ್ತದಾಗ ಏನಾಗ್ತದೆ, ಸೊ ಗುಂಪಲ್ಲಿ ಕೆಲಸ ಮಾಡಿದಾಗ 100 kg ಒಂದ್ಸಲ ಎತ್ತಿಡೋ ಒಂದು ಬ್ಯಾಗು ಪ್ರಾಬ್ಲಮ್ ಇಲ್ಲ, ಇನ್ನೊಂದು 100 kg ಒಂದು ಬ್ಯಾಗ್ ಎತ್ತಿಡಿ ಪ್ರಾಬ್ಲಮ್ ಇಲ್ಲ. 100 kg ಇಡೋಕ್ಕಾಗಲ್ಲ, ಬಟ್ ಹೇಳ್ತಾ ಇರೋದು. ಬಟ್ ಇದೆಲ್ಲ ಒಟ್ಟಿಗೆ ಬಂದಾಗ ಏನಾಗ್ತದೆ, ಒಂದೇ ಸಲ ಎತ್ತು ಅಂತಂದರೆ ಎಂಥ ವ್ಯಕ್ತಿಗೂ ಕೂಡ ಆಗಲ್ಲ ಅಲ್ವಾ? ಆ ರೀತಿ ಯಾವಾಗಲೂ ಕೂಡ ರಿಪಿಟೇಷನ್ ಏನು ಮಾಡ್ತೀರಾ, ರಿಪಿಟೇಷನ್ ಮಾಡೋದು ರಾಂಗ್. ಅದು ಜಾಸ್ತಿ ಲಕ್ಕಿ ನಂಬರ್ಸ್ಗಳನ್ನ ಜಾಸ್ತಿ ಬರೀ ಅಂದರೆ ಹೆಸರಲ್ಲೂ, ಮೊಬೈಲ್ ನಂಬರಲ್ಲೂ, ಅಕೌಂಟಲ್ಲೂ ಇದನ್ನು ಪದೇ ಪದೇ ಮಾಡಬೇಡಿ. ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ರಿಪೀಟ್ ಮಾಡೋದು ಕೂಡ ರಾಂಗ್, ಅದು ಕೂಡ ನಿಮ್ಗೆ ರಿಸಲ್ಟ್ ಕೊಡಲ್ಲ. ಮೇಜರ್ ಪ್ರಾಬ್ಲಮ್ ರಿಸಲ್ಟ್ ಯಾಕೆ ಬರಲ್ಲ ಅಂದರೆ ಇದೇ ಪ್ರಾಬ್ಲಮ್. ಎಲ್ಲ ಕಡೆ ಆ್ಯಕ್ಟಿವೇಟ್ ಮಾಡಿರ್ತೀರಾ, ಯಾವ ಕಡೆ ಸರಿ ಆಗ್ತದೆ ಏನೋ ಅಂತ ಗೊತ್ತಿರಲ್ಲ, ಆಯಿತಾ? ನೀವೇನು ಮಾಡ್ತೀರಾ, ಟೋಟಲ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಬೇಕಿರೋವಂಥದ್ದು ಕೆಲವು ಜೋಡಿಗಳ ಒಂದು ಗುಣಗಳು ನಿಮಗೆ ಗೊತ್ತಿದೆ, ಗುಣಗಳು. ಸೊ ಅದು ಕ್ಯಾರೆಕ್ಟರ್ಗಳು ನಿಮಗೆ ಗೊತ್ತಿದೆ. ಅದನ್ನು ನೀವೇನು ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಕೊನೆ 6 ನಂಬರಲ್ಲಿ, ಎಸ್ಪೆಷಲಿ ಲಾಸ್ಟ್ ಕೊನೆ 6 ನಂಬರ್ಸಲ್ಲಿ ಯೂಸ್ ಮಾಡಿ. ಬೇಸಿಕ್ ರೂಲ್ಸು ಮುಗೀತು. ನೆಕ್ಸ್ಟ್ ಏನು ಮಾಡಿದ್ವಿ, ಪೊಸಿಷನ್ಸ್ಗಳನ್ನ ನೋಡಿದ್ವಿ, ಯಾವ ಜಾಗದಲ್ಲಿ ಯಾವ ನಂಬರ್ ಇದ್ರೆ ಒಳ್ಳೆಯದು ಅಂತ. ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಇನ್ನೂ ಆ್ಯಕ್ಯುರೇಟಾಗಿ ಇನ್ನೂ ನಿಮಗೆ ರಿಸಲ್ಟ್ಗಳನ್ನ ಜಾಸ್ತಿ ಕೊಡುತ್ತೆ. ನಮ್ಮ ಕಣ್ಣಿಗೆ ಕಿವಿ ಕೇಳಿಸೋದು ಅಥವಾ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದು ಆ ರೀತಿ ನಂಬರ್ಸ್ ಅಲ್ಲ. ಯಾವಾಗಲೂ ಕೂಡ ಯಾವ ನಂಬರ್ ಇದ್ದರೆ ಯಾರಿಗೆ ಒಳ್ಳೆಯದು. ಕೆಲವರು ತುಂಬ ಕಷ್ಟಪಡ್ತಾರೆ, ಅದೃಷ್ಟ ಇರಲ್ಲ. ಅವ್ರಿಗೆ ಅದೃಷ್ಟ ಬೇಕಾ ಅಥವಾ ಅವ್ರಿಗೆ ಕೆಲಸ ಬೇಕಾ? ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರು, ಗೌರ್ಮೆಂಟ್ ಕೆಲಸ ಅಂತ ನೆನ್ಕೊಳ್ಳಿ, ಸೇಫ್ ಆಗಿರ್ತಾರೆ, ಸೆಟ್ಲ್ ಅವ್ರದ್ದು ಜಾಬಿಂದ ಜಾಬ್ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರಿಗೆ ಅದೃಷ್ಟನೇ ಕೈ ಹಿಡಿತಿರಲ್ಲ. ಅಂಥ ವ್ಯಕ್ತಿ ಏನು ಮಾಡ್ತಾರೆ, ಅದೃಷ್ಟ ನೋಡ್ತಾನೆ. ಕೆಲವು ಅದೃಷ್ಟ ಚೆನ್ನಾಗಿದೆ, ಏನಾಯಿತು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಅವ್ರಿಗೇನು ಮಾಡೋಕ್ಕಾಗ್ತಿರಲ್ಲ. ಅಂಥ ವ್ಯಕ್ತಿ ಏನು ಮಾಡ್ತಾನೆ, ಶ್ರಮ ಪಡುವಂತಹ ನಂಬರ್ಗಳನ್ನ ಅಥವಾ ಕಾಂಬಿನೇಷನ್ಸ್ಗಳನ್ನ ನೋಡ್ತಾನೆ. ಈ ರೀತಿ ನೋಡೋದ್ರಿಂದ ಬ್ಯಾಲೆನ್ಸ್, ಇದನ್ನು ಬ್ಯಾಲೆನ್ಸ್ ಅಂತ ಹೇಳೋದು. ನಮ್ಮ ಹತ್ರ ಏನಿದೆ ಏನಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋದನ್ನ ನ್ಯೂಮರಾಲಜಿಲಿಂದ ನಾವು ಮೊಬೈಲ್ ನಂಬರಲ್ಲಿ ಮಾಡ್ತಾ ಇದ್ದೀವಿ ಈಗ. ಸೊ ಈಗೇನಾಯಿತು, ಎಲ್ಲ ಓಕೆ, ನಂಬರ್ ಸೆಲೆಕ್ಟ್ ಮಾಡೋದು ಗೊತ್ತಾಯಿತು, ನಂಬರ್ ರೂಲ್ಸ್ ಗೊತ್ತಾಯಿತು, ಜೋಡಿಗಳೇನೋ ಅಂತ ಗೊತ್ತಾಯಿತು. ಇದನ್ನೇ ನನಗೆ ಹೇಳೋದನ್ನಲ್ಲ, ಕಾಮನ್ ಆಗಿ ಒಂದು ಒಳ್ಳೆ ಜೋಡಿಗಳನ್ನ ಯೂಸ್ ಮಾಡಿದ್ರೆ ನನಗೆ ಟೋಟಲ್ ಸೆಟ್ ಆಗಿರುತ್ತೆ. ಸೊ ಇದಕ್ಕೆ ನಮ್ಗೆ ಟೋಟಲ್ ಬೇಕು. ಏನು ಮಾಡ್ತಿರ್ತೀರಾ, 1 3 1 3 5 1 5 9 ಈ ಥರ ಏನೋ ಸಿಕ್ತು ಒಂದಷ್ಟು, ಇದೆಲ್ಲ ಸೇರಿ ನಿಮಗೆ ಟೋಟಲ್ ಬರ್ತಾ ಇದೆ. ಸರಿ ಆಯಿತು, ನಾನು ಟೋಟಲ್ ಸೆಲೆಕ್ಟ್ ಮಾಡಿದ್ದೀನಿ, ಒಳ್ಳೆ ಜೋಡಿ ಯೂಸ್ ಮಾಡಿದ್ದೀನಿ. ಈ ರೀತಿ ಯೂಸ್ ಮಾಡೋದು ರಾಂಗ್, ಸುಮಾರು ಸಲ ಹೇಳಿದ್ದೀನಿ. ಯಾವಾಗಲೂ ಕೂಡ ಎಲ್ಲ ಜೋಡಿಗಳು ಒಂದು ಮೂಮೆಂಟ್ನ ಕೊಡುತ್ತೆ. ನಾನು ಹೇಳಿದ್ನಲ್ಲ, ಒಂದು ಸಲ 10 kg, ಇನ್ನೊಂದು ಸಲ 10 kg, ಇನ್ನೊಂದು ಸಲ 10 kg ಎತ್ತೋದಕ್ಕೂ, ಒಂದೇ ಸಲ 30 kg ಎತ್ತೋದಕ್ಕೂ ವ್ಯತ್ಯಾಸ ಇರುತ್ತೆ. ನೀವೇನು ಸೆಲೆಕ್ಟ್ ಮಾಡ್ತಿದ್ದೀರಾ ಅದನ್ನು ಎಷ್ಟು ಸಲ ರಿಪೀಟ್ ಮಾಡ್ತಿದ್ದೀರಾ, ಯಾವ ಒಂದು ಪೇರ್ಸ್ ಯೂಸ್ ಮಾಡ್ತಿದ್ದೀರಾ, ಇದು ಡೇಟ್ ಆಫ್ ಬರ್ತಿಂದನೇ ಗೊತ್ತಾಗೋದು. ಯಾಕಂದರೆ ನಾವು ಡೇಟ್ ಆಫ್ ಬರ್ತಿಂದ ಟೋಟಲ್ ಸೆಲೆಕ್ಟ್ ಮಾಡಿದ್ದೀವಿ ಇದನ್ನು. ಸೊ ಇವತ್ತು ವೀಕ್ನೆಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೂಡ ನಿಮಗೆ ಇಲ್ಲಿಂದನೇ ಹೋಗಬೇಕು. ನನಗೆ ಇಷ್ಟ ಆಯಿತು, ಯಾರೋ ಹೇಳಿದ್ರು ಏನೂ ಇಲ್ವಂತೆ, ಜೋಡಿಗಳಿಂದ ನಾನು ಆಧಾರ ಮಾಡ್ತೀನಿ ಅಂದರೆ, ಜೋಡಿಗಳು ಬರೀ ಸಿಂಗಲ್ ಜೋಡಿಗಳಿಂದ ಅದು ನಾವು ನಂಬರ್ ಡಿಸೈನ್ ಮಾಡಲ್ಲ, ಮುಂದೆ ನಾನು ಅದನ್ನು ಹೇಳಿದ್ದೀನಿ. ಸೊ ಒಳ್ಳೆಯ ಜೋಡಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಸಮಸ್ಯೆನೇ ಇಲ್ಲ. ಅಂತಂದರೆ ಸಪೋಸ್ ಒಂದು ಚೆನ್ನಾಗಿರೋ ನಂಬರ್ ಸೆಲೆಕ್ಟ್ ಮಾಡಿದ್ರಿ, ಟೋಟಲ್ ಸಿಕ್ತು, ಒಳ್ಳೆ ಜೋಡಿಗಳು ಸಿಕ್ತು, ಆ ದಿನದಿಂದ ನಿಮಗೆ ಸಮಸ್ಯೆನೇ ಇರಲ್ವ ಸಾಯೋವರೆಗೂ. ನಂಬರ್ ಚೆನ್ನಾಗಿದೆ ಅಲ್ವಾ, ನಿಮ್ಗೆ ಸಮಸ್ಯೆ ಬರಬಾರ್ದಲ್ಲ. ಸುಮಾರು ಜನಕ್ಕಿರೋದು ಅಂದರೆ ಭ್ರಮೆ ಅನ್ನೋಕ್ಕಿಂತ ಜಾಸ್ತಿ ಒಂದು ಕನ್ಫ್ಯೂಷನ್ ಇರೋದು ಇದೇನೆ. ಒಂದು ನಂಬರ್ನ ಯೂಸ್ ಮಾಡ್ತೀನಿ ಅಂದರೆ ಅದರಿಂದ ಆ ನಂಬರ್ ಚೇಂಜ್ ಮಾಡ್ತೀನಿ ನಂಗೆ ಸಮಸ್ಯೆನೇ ಬರಲ್ಲ. ಅದು ಆ ರೀತಿ ಹೋಗಲ್ಲ. ಡೇಟ್ ಆಫ್ ಬರ್ತ್ ಮೇಲೇ ನಿಮಗೆ ನಂಬರ್ಗಳನ್ನ ಸೆಲೆಕ್ಟ್ ಮಾಡೋದು. ಪ್ರಾಬಬಲಿ ನಿಮ್ಗೆ ಅನಿಸಿರುತ್ತೆ ನಂಬರ್ ಚೇಂಜ್ ಮಾಡಬೇಕು ಅಥವಾ ಆ ನಂಬರಿಂದ ಸಮಸ್ಯೆ ಇರುತ್ತೆ ಅಂತ. ಸೊ ಇಮಿಡಿಯೇಟಾಗಿ ಏನು ಮಾಡ್ತೀರಾ, ಅದನ್ನು ನೀವು ನಂಬರ್ ಚೇಂಜ್ ಮಾಡ್ತೀರಾ. ನಂಬರ್ ಚೇಂಜ್ ಮಾಡೋ ಒಂದು ಬರೋದಲ್ಲಿ ಒಂದು ಅರ್ಜೆಂಟಲ್ಲಿ ಏನು ಮಾಡ್ತೀರಾ, ಟೋಟಲ್ ಮೇಲೆ ಫೋಕಸ್ ಮಾಡ್ತೀರಾ, ನಂಬರ್ ಸೆಲೆಕ್ಟ್ ಮಾಡ್ತೀರಾ. ಸುಮಾರು ಸಲ ಹೇಳಿದ್ದೀನಿ. ನನಗೆ ಇವತ್ತು ಈ ಟಾಪಿಕಲ್ಲ ಮೇಯ್ನು. ನಾವು ಫೋಕಸ್ ಮಾಡ್ತಾ ಇರೋದೇನಂತ ಅಂದರೆ ಆ ಒಂದು ಟೋಟಲ್ಗಳು, ನಂಬರ್ ಟೋಟಲ್ ವಗೇರ ಏನು ಸೆಲೆಕ್ಟ್ ಮಾಡ್ತೀವಿ, ಇದನ್ನು ನಾವು 2-3 ಥರ ಯೂಸ್ ಮಾಡ್ತೀವಿ. ಇಷ್ಟೊತ್ತು ಅದನ್ನೇ ಹೇಳಿದೆ, ಹುಟ್ಟಿದ ದಿನಾಂಕ ನೋಡ್ತೀರಾ, ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ಒಂದು ಪ್ರಾಬ್ಲಮ್ ಏನಂತ ನೋಡ್ತೀರಾ, ಏನಕ್ಕೆ ಅವ್ರದ್ದೇನೋ ಒಂದು ಆಸೆ ಇರುತ್ತೆ ಅದನ್ನು ನೋಡ್ತೀರಾ. ಸೊ ಇದು ತಪ್ಪಲ್ಲ. ಇಷ್ಟೊತ್ತು ನಾವೇನು ಮಾಡಿದ್ವಿ, ಕೇವಲ ಟೋಟಲ್ ಮಾತ್ರ ಮಾಡೋದಂತಲ್ಲ ಅಥವಾ ಅದನ್ನು ಅನಾಲಿಸಿಸ್ ಮಾಡೋದಂತಲ್ಲ, ಎರಡೂ ಕಂಬೈನ್ ಆಗಿ ಮಾಡಿದ್ರೆ ಒಳ್ಳೆಯದು, ಸರಿನಾ? ಬಟ್ ನನ್ನ ಟಾಪಿಕ್ ಇವತ್ತೇನಂತಂದರೆ, ಒಂದು ಸಿಕ್ಕಾಬಿಟ್ಟೆ ಒಂದು ಅತಿಯಾಗಿ ಅದೃಷ್ಟ ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇರೋದು, ಅದು ಕೂಡ ಪ್ರಾಬ್ಲಮ್ ಆಗ್ತದೆ. ಹೆಸರು, ಮೊಬೈಲ್ ನಂಬರ್, ಬ್ಯಾಂಕ್ ನಂಬರ್, ಅಕೌಂಟ್ ನಂಬರ್ ಎಲ್ಲದಕ್ಕೂ ಬರೀ ಲಕ್ಕಿ ನಂಬರ್ ಕಾನ್ಸೆಪ್ಟಲ್ಲೇ ಹೋಗಬೇಡಿ. ಇದೊಂದು ತಪ್ಪಿದು. ಎಲ್ಲದಕ್ಕೂ ಅದರಲ್ಲೇ ಹೋಗಬೇಡಿ. ಬ್ಯಾಲೆನ್ಸ್ ಮಾಡಿ, ಯಾವಾಗಲೂ ಅಷ್ಟೇ ಬ್ಯಾಲೆನ್ಸ್ ಮಾಡಿ. ಕೆಲವರು ಹೆಸರು ನಂಬರ್ 5ಗೆ, ಮೊಬೈಲ್ ನಂಬರು 5, ಇನ್ನೊಂದಕ್ಕೂ 5ಗೆ, ಅಂಥವ್ರಿಗೆ ಫೈನಾನ್ಷಿಯಲಿ ಬದಲಾವಣೆಗಳು ಆಗಲ್ಲ.
ನಂಬರ್ 6 ಕೂಡ ಸೇಮ್ ಪ್ರಾಬ್ಲಮ್ ಆಗ್ತದೆ. ರಿಲೇಷನ್ಶಿಪ್ಪಲ್ಲೇ ಪ್ರಾಬ್ಲಮ್ ಇರುತ್ತೆ. ಅತಿಯಾಗಿ ಆಕ್ಟಿವೇಟ್ ಮಾಡೋದು, ಎಸ್ಪೆಷಲಿ ಈ ರೀತಿ ನಂಬರ್ಸ್ಗಳು ಯೂಸ್ ಮಾಡ್ತಾ ಇರ್ತಾರಲ್ಲ ಅವರು, 199619 ಈ ರೀತಿ ನಂಬರ್ ಯೂಸ್ ಮಾಡೋಂಥವ್ರು. ಅದು ಬಿಟ್ಟರೆ 91555 ಅಥವಾ 915519 ಎಲ್ಲಿ ನೀವು 5656 ಆಕ್ಟಿವೇಟ್ ಮಾಡ್ತೀರಾ ಅವ್ರು ಯಾರ ಮಾತು ಕೇಳಲ್ಲ. ಅವ್ರಿಗೆ ಅವ್ರದ್ದೇನೋ ಇರುತ್ತೆ, ಅವ್ರದ್ದೇನೋ ಮಾತಾಡ್ತಾರೆ, ಮುಗೀತು, ಕೇಳಬೇಕು, ಅವ್ರ ಹಕ್ಕು, ಈ ರೀತಿ ಇರ್ತಾರೆ. ಹಂಗಾಗಿ ಸ್ವಲ್ಪ ಅವ್ರದ್ದು ಯಾರ ಮಾತು ಕೇಳೋದು ಇಲ್ಲ, ಬದಲಾವಣೆಗಳು ಕೂಡ ಆಗಲ್ಲ. ಇಲ್ಲೇನಾಗುತ್ತೆ ಅಂದರೆ ಏನಕ್ಕೆ ಇದನ್ನೇ ತೋರಿಸ್ತದೆ ಅಂದರೆ ನಂಬರ್ 5ನ ಜಾಸ್ತಿ ಆಕ್ಟಿವೇಟ್ ಮಾಡಿ ಕೆಲವರು ಹೇಳ್ತಾರೆ, ನಂಬರ್ 6ನ ಜಾಸ್ತಿ ಆಕ್ಟಿವೇಟ್ ಮಾಡಿ ಕೆಲವರು ಹೇಳ್ತಾರೆ. ಮೆಜಾರಿಟಿ ಟೈಮಲ್ಲಿ ಏನು ಮಾಡ್ತಾರೆ, ಈ ರೀತಿ ಕಾಂಬಿನೇಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ. ಆಯಿತಾ? ಸೇಮ್ ಮಿಸ್ಟೇಕ್ಸ್ ಬಂದು ಕೆಲವು ಟೈಮಲ್ಲಿ ಈ 1313 1515 ಇಲ್ಲೂ ಕೂಡ ನಡೀತಾ ಇರೋ ಕೆಲಸ ಹಾಳಾಗ್ತಿದೆ ಅಂತಂದರೆ ಜೋಪಾನವಾಗಿರಿ ಅಷ್ಟೇ. ಸೊ ಈ ರೀತಿ ಸಿಚುವೇಶನ್ಸ್ಗಳನ್ನ ಕೊಡ್ತಾ ಹೋದೋ ನಿಮಗೆ ಗೊತ್ತಿದ್ದು ಏನಕ್ಕೇನು ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಸೇಮ್ ರಿಪೀಟೇಷನ್ನ ಪದೇ ಪದೇ ಒಂದನ್ನೇ ರಿಪೀಟ್ ಮಾಡೋದು ಕೂಡ ರಾಂಗ್. ಅದನ್ನು ನೀವು ನೆನ್ಪಿಟ್ಕೋಬೇಕು, ಇದನ್ನು ಮರಿಬೇಡಿ. ಇದು ಈಗ ಯಾವುದೇ ಒಂದು ನಂಬರಲ್ಲಿ ನಾವು ಯಾವ ರೀತಿ ಅನಾಲಿಸಿಸ್ ಕಲ್ತ್ವಿ, ಫಸ್ಟು ಜೋಡಿಗಳು, ಸಿಂಗಲ್ ನಂಬರ್ಗಳ ಬಗ್ಗೆ ನೋಡಿದ್ವಿ. ಅದಾದಮೇಲೆ ಏನು ಮಾಡಿದ್ವಿ, ಜೋಡಿಗಳು, 2 ನಂಬರಿಂದ ಜೋಡಿ, 2 ನಂಬರಿಂದ ಜೋಡಿ ಅದು ನೋಡಿದ್ವಿ. ಟ್ರಿಪ್ಲೆಟ್ಸ್ಗಳನ್ನ ಕೂಡ ನೋಡಿದ್ವಿ, 3 ನಂಬರಿಂದ. ಈ 3 ನಂಬರ್ ಏನು ಮಾಡುತ್ತೆ, ಈ 3 ನಂಬರ್ ಏನು ಮಾಡುತ್ತೆ, ಈ 3 ನಂಬರ್ ಎಫೆಕ್ಟ್ ಏನಾಗ್ತಿದೆ ಅದನ್ನು ಕೂಡ ನೋಡಿದ್ವಿ. ಅದಾದ ನಂತರ 4 ನಂಬರ್ಗಳದ್ದು ಕೂಡ ನೋಡಿದ್ವಿ. 3135 ಇದ್ರೆ ಏನಾಗ್ತದೆ, 1313 ಇದ್ರೆ ಏನಾಗ್ತದೆ, 5131 ಇದ್ರೆ ಏನಾಗ್ತದೆ. ಅದಾದಮೇಲೆ ಏನು ಮಾಡಿದ್ವಿ, ಇಲ್ಲಿ ಗುಣಗಳು, ಇಲ್ಲಿ ಗುಣಗಳು, ಇಲ್ಲಿ ಗುಣಗಳನ್ನು ಕಂಪೇರ್ ಮಾಡ್ತಾ ಹೋದ್ವಿ. ಈ ರೀತಿ ಕಲ್ತಿದ್ದೀರಾ, ಸರಿನಾ? ಪ್ಯಾಟ್ರನ್ ಅನ್ನೋದು ಬಂದು ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಲ್ಲ, ಇದು ಬೋಗಿ ಥರ ಅಲ್ಲ, ಇದು ಪ್ಯಾಟ್ರನ್ನೇ ಇಂಪಾರ್ಟೆಂಟು. ಇದೇ ನಿಮಗೆ ಇಂಜಿನ್ ಥರ. ಈ ಪ್ಯಾಟ್ರನ್ನ ನೀವು ನಿಮ್ಮ ಟ್ರೈನ್ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನೋಡುತ್ತೆ ಹೊರತು ಬೇರೆ ರೀತಿ ಅಲ್ಲ. ಇದನ್ನು ನೀವು ನೆನ್ಪಿಟ್ಕೋಬೇಕು, ದಯವಿಟ್ಟು ಮರಿಬೇಡಿ ಇದನ್ನು. ಸೊ ಇದಾದ ಮೇಲೆ ಏನಾಗ್ತು, ನೀವು ನಂಬರ್ ಸೆಲೆಕ್ಟ್ ಮಾಡಿದ್ರಿ, ನಂಬರ್ ಚೂಸ್ ಮಾಡಿದ್ರಿ, ಎಲ್ಲ ಕೂಡ ಆಯಿತು. ಒಂದು ನಂಬರ್ ಸೆಲೆಕ್ಟ್ ಮಾಡಿದ್ರಿ, ಇದನ್ನು 3 ಥರ ಯೂಸ್ ಮಾಡ್ತೀರಾ. ಮೊದಲನೇದು ನಿಮ್ಮ ಪರ್ಸ್ನಲ್ ನಂಬರ್ ಅಂದರೆ ನಿಮಗೆ ಮಾತ್ರ ಇರುತ್ತೆ, ನಿಮ್ಮ ಫ್ರೆಂಡ್ಸ್ಗಳು, ಫ್ಯಾಮಿಲಿ, ರಿಲೇಟಿವ್ಸ್ಗಳು ಕೊಡ್ತೀರಾ. ಲಕ್ಕಿ ನಂಬರ್ ಅಂತ ಒಂದು ಕಾರಣದಿಂದ ಮೋಸ್ಟ್ಲಿ ಪಬ್ಲಿಕಲ್ಲೂ ಕೆಲವು ಕಡೆ ಕೊಡಬಹುದು, ಯಾರು ಒಂದು ನಂಬರ್ಗಿಂತ ಜಾಸ್ತಿ ಯೂಸ್ ಮಾಡಲ್ಲ ಅಂತಂದರೆ. ಮೆಜಾರಿಟಿ ಟೈಮ್ ನಿಮ್ಮ ಒಂದು ಪರ್ಸ್ನಲ್ ನಂಬರ್ ಅಥವಾ ನಿಮ್ಮದು ಏನು ಲಕ್ಕಿ ನಂಬರ್ ಡಿಸೈನ್ ಮಾಡ್ತೀರಾ ಅದು ಪರ್ಸ್ನಲ್ ನಂಬರ್ ಆಗಿ ಯೂಸ್ ಮಾಡ್ತೀರಾ, ರಾದರ್ ದೆನ್ ಬಿಸ್ನೆಸ್. ಯಾರಿಗಿದೆ ಐಡಿಯಾ ಇರುತ್ತೋ ಅವರಿಗೆ. ಸೊ ಏನಾಗ್ತದೆ, ನಿಮ್ಮ ಒಂದು ಪರ್ಸ್ನಲ್ ಗ್ರೋತಿಗೋಸ್ಕರ ಯೂಸ್ ಮಾಡ್ತಿರ್ತೀರ. ಇಲ್ಲಿ ನೀವು ಎಲ್ಲ ಕಡೆ ನಂಬರ್ ಕೊಟ್ಟಿರ್ತೀರ, ಒಂದು ಸ್ವಿಗ್ಗಿ ಡೆಲಿವರಿ ಬಾಯ್ವರೆಗೂ ಹಿಡಿದು ನಿಮ್ಮ ಬ್ಯಾಂಕ್ ಆಗಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ನೆಂಟರು, ಇಷ್ಟರು, ಮುಂದೆ ಬರೋ ಅಂಥವ್ರು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಎಲ್ಲ ಕಡೆನೂ ಇದೇ ನಂಬರ್ ಕೊಟ್ಟಿರ್ತೀರ. ಕಾಲೇಜ್, ಸ್ಕೂಲ್ ವಗೇರ ಎಲ್ಲ ಕಡೆ ಕೂಡ ಇದನ್ನೇ ಕೊಟ್ಟಿರ್ತೀರ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇದು ಪ್ರೊಫೆಷನ್ ನಂಬರ್ ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತೀರಾ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದು ಅಂದರೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಸೇಲ್ಸ್ ಇಂಪ್ರೂವ್ ಆಗೋ ರೀತಿ ಅಥವಾ ನೀವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡೋದ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ. ಕೇಳ್ತೀರಾ ನೀವು, ನನಗೆ ಕೆಲಸದಲ್ಲಿ ಏಳಿಗೆ ಬೇಕು ಅಂತಲೇ, ಅವ್ರಿಗೆ ಇದನ್ನು ಪ್ರೊಫೆಷನ್ ನಂಬರ್ ಅಂತ ಯೂಸ್ ಮಾಡ್ತಾರೆ. ನಾವು ನಂಬರ್ ಅಷ್ಟೇ ಕೊಡೋದು, ಬೇರೆ ಬೇರೆ ಹೆಸರುಗಳಲ್ಲಿ ಯೂಸ್ ಮಾಡ್ತಾರೆ. ಮೂರನೇದು ಬಂದು ಬಿಸ್ನೆಸ್ ನಂಬರ್ ಏನಂದರೆ ಪಬ್ಲಿಕ್ಕಾಗಿ ಕೊಡೋವಂಥದ್ದು, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ವಗೇರ, ಕಂಪ್ನಿ ಡಾಕ್ಯುಮೆಂಟೇಷನ್, ಕಾಲ್ ಮಾಡೋಕ್ಕೆ, ಔಟ್ ಗೋಯಿಂಗ್ ಕಾಲ್ಸು, ಕಸ್ಟಮರ್ ಸಪೋರ್ಟ್ ವಗೇರ ಎಲ್ಲನೂ ಕೂಡ ಬಿಸ್ನೆಸ್ ನಂಬರ್. ಈ 3 ನೀವು ನೆನ್ಪಿಟ್ಕೋಬೇಕು. ಇದರಲ್ಲಿ ನಾನು ಹೇಳ್ದಂಗೆ ಪರ್ಸ್ನಲ್ ನಂಬರ್ನ ನೀವು ನಿಮ್ಮ ಹೃದಯಕ್ಕೆ ಹತ್ರ ಇಟ್ಕೊಂಡಿರ್ತೀರ, ಈ ರೀತಿಯ ಒಂದು ಸಂಖ್ಯೆ. ಇದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಸೊ ನಿಮ್ಮ ಗುಣ ಹೆಂಗಿರುತ್ತೆ ಅದು ಎಲ್ಲ ಕಡೆ ತೋರಿಸುತ್ತೆ. ಇದು ಯಾವಾಗಲೂ ನಿಮ್ಮ ಅಲೈನ್ಮೆಂಟ್ ಹೆಂಗಿರಬೇಕು ಅಂದರೆ ನೀವು ಯಾವ ರೀತಿ ಇದ್ದೀರಾ ಅದೇ ರೀತಿಯೇ ಇರಬೇಕು ಯಾವಾಗಲೂ ಕೂಡ. ಇಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ಸ್ ಮಾಡ್ಕೋಬೇಡಿ. ಕೆಲವು ನಿಮ್ಮ ವೀಕ್ನೆಸ್ಗಳು, ಸ್ಟ್ರೆಂತ್ಗಳು, ನಿಮ್ಮ ಆಸೆಗಳು ಅಥವಾ ನೀವೇನು ಮಾಡಿದ್ರೆ ಒಳ್ಳೆಯದು, ಇದರ ಸಪೋರ್ಟಲ್ಲಿ ನಂಬರ್ಸ್ ಡಿಸೈನ್ ಮಾಡಿರ್ತಾರೆ, ಅದನ್ನು ನೀವು ಯೂಸ್ ಮಾಡ್ತೀರಾ. ನಿನಗೆ ಇದರಲ್ಲಿ ಕ್ಲಾರಿಟಿ ಇರಲ್ಲ ಏನು ಮಾಡಬೇಕೇನು ಅಂತ. ಈ ನಂಬರ್ ನಿಮಗೆ ಯಾವಾಗಲೂ ಕೂಡ ಪಾಸಿಟಿವ್ ರಿಸಲ್ಟ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತೀರ ಅಷ್ಟೇ. ಇಲ್ಲಿ ಬಂದಾಗ, ಈ ಜಾಗಕ್ಕೆ ಬಂದಾಗ, ಪ್ರೊಫೆಷನಲ್ಲಿ ಸಪೋಸ್ ಒಂದು ಆಫೀಸಲ್ಲಿ 2-3 ಪೊಸಿಷನ್ಸ್ ಇರ್ತವೆ ಆಯಿತಾ. ಇಲ್ಲಿ ನಿಮ್ಮ ಓನರ್ ಅಥವಾ ನೀವು ಓನರ್ಗಳಾದ್ರೆ ನೀವು ಇಲ್ಲಿ ಕೂರ್ತೀರಾ, ನಿಮ್ಮ ಕೆಳಗೆ ಒಬ್ರು ಇರ್ತಾರೆ, ಅವರು ಬಂದು ಮ್ಯಾನೇಜ್ ಮಾಡೋ ಅಂಥವ್ರು, ಇದನ್ನು ಮ್ಯಾನೇಜರ್ ಅಂತ ಹೇಳ್ಕೊಳ್ಳಿ. ಇಲ್ಲಿ ಬಂದು ನಿಮ್ಮ ವರ್ಕರ್ಸ್. ಒಂದು ಆಫೀಸಲ್ಲೇ ಒಂದೇ ಜಾಗದಲ್ಲೇ ನಿಮಗೆ 3 ಪೊಸಿಷನ್ಸ್ ಇರ್ತವೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅದ್ರ ಮೇಲೆ ನಿಮ್ಮ ಒಂದು ನಂಬರ್ ಸೆಲೆಕ್ಷನ್ ಹೋಗುತ್ತೆ. ಅಂದರೆ ಇದಕ್ಕೋಸ್ಕರನೇ, ಈ ಆಫೀಸ್ಗೋಸ್ಕರನೇ ನೀವು ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ
ಮೇಜರ್ಲಿ ಇಲ್ಲಿ ಡಿಸೈಡ್ ಆಗೋದೇ ಇದು. ನೀವು ಓನರ್ ಆಗಿದ್ರೆ ನೀವೇನು ಮಾಡ್ತೀರಾ, ನೀವು ಕೆಲಸ ಹೇಳ್ತೀರಾ, ಕೆಲಸ ಮಾಡಲ್ಲ. ನಿಮ್ಮ ಕೆಲಸ ಏನಿರುತ್ತೆ, ನಿಮ್ಮ ಕ್ಲೈಂಟ್ಸ್ಗಳ ಅಥವಾ ನೀವು ಯಾರಿಗೆ ಕೆಲಸ ಮಾಡಿಕೊಡ್ತೀರೋ ಅವ್ರ ಹತ್ರ ಕೆಲಸ ಹೇಳೋದು, ಮಾತಾಡೋದು, ಅಮೌಂಟ್ ಕಲೆಕ್ಟ್ ಮಾಡೋದು ವಗೇರ ವಗೇರ ಆ ರೀತಿ ಇರುತ್ತೆ. ಅಲ್ಲಿಂದ ಕೆಲಸನ ಹೇಳೋ ಅಂಥದ್ದು, ಇಂಪ್ರೂವ್ ಮಾಡೋ ಅಂಥದ್ದು, ಅಥವಾ ಏನು ಮಾಡಬೇಕು, ನಿಮ್ಮ ಒಂದು ಟಾರ್ಗೆಟ್ ಏನು ಎತ್ತ, ನಿಮ್ಮ ನಿರ್ಧಾರಗಳು ತಗೊಳ್ಳೋದು ಆ ರೀತಿ ಇರುತ್ತೆ. ಸೊ ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಫೈರ್ ಎನರ್ಜಿ ಇರೋವಂಥದ್ದು, ನಿಮಗೆ ಡಾಮಿನೇಟ್ ಮಾಡೋಂಥದ್ದು ಆ ರೀತಿ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಮ್ಯಾನೇಜ್ಮೆಂಟಲ್ಲಿ ಏನಾಗ್ತದೆ, ಇಲ್ಲಿ ನೀವು ತೊಗೊಂಡಂಥ ನಿರ್ಧಾರಗಳನ್ನ ಇವ್ರಿಗೆ ಹೇಳ್ತೀರಾ. ನಿಮ್ಮ ಒಂದು ಆಸೆ ಗುರಿಗಳು ಅಥವಾ ನಿಮ್ಮ ಹೇಳಿದ ಕೆಲಸಗಳನ್ನು ಇವರೇನು ಮಾಡ್ತಾರೆ, ಕೆಲಸದವರ ಮುಖಾಂತರ ಇವರು ಮ್ಯಾನೇಜ್ ಮಾಡ್ತಾರೆ. ಸೊ ಮ್ಯಾನೇಜರ್ ಅಂದರೆ ಇದೊಂದೇ ರೋಲ್ ಅಲ್ಲ, ಒಂದು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಮ್ಯಾನೇಜರಲ್ಲಿ ತುಂಬ ಬೇರೆ ಬೇರೆ ಬರ್ತವೆ. ಹ್ಯೂಮನ್ ರಿಸೋರ್ಸ್ ಇರಬಹುದು, ರಿಸರ್ಚ್ ಇರಬಹುದು, ಅಥವಾ ನಿಮ್ಮ ಒಂದು ಸೇಲ್ಸ್ ಇರಬಹುದು, ನಿಮ್ಮ ಆಪರೇಷನ್ಸ್ ಇರಬಹುದು. ತುಂಬ ಮ್ಯಾನೇಜರ್ ಸ್ಟೇಜ್ಗಳಲ್ಲಿ ತುಂಬ ಬೇರೆ ಬೇರೆ ಬರ್ತವೆ. ಆ ಒಂದು ಕೆಲಸದ ಜವಾಬ್ದಾರಿ ಅದಿರುತ್ತೆ. ಈ ವ್ಯಕ್ತಿ ಒಂದು ಓನರ್ ಆಗಿ ನೀವು ನಿರ್ಧಾರ ಏನು ತೊಗೊಂಡ್ರಿ ಅದನ್ನು ಇವ್ರಿಗೆ ಹೇಳ್ತೀರಾ, ಇವ್ರು ಅದನ್ನು ಕೆಲಸ ಮಾಡಿಸ್ತಾರೆ. ಇವ್ರಿಗೆ ಏನಾಗ್ತಿರ್ತದೆ ಅಂದರೆ, ಇವರು ಜನ ನಿರ್ವಹಣೆ ಅಂತ ಏನು ಹೇಳ್ತೀವಿ ಅಲ್ಲಿ ಜಾಸ್ತಿ ಒದ್ದಾಡಬೇಕು. ವರ್ಕರ್ಸ್ಗೆ ಏನಾಗ್ತದೆ, ನೀವು ಪರ್ಫಾರ್ಮ್ ಮಾಡಿದ್ರೆ ಬದುಕ್ತೀರಾ, ಇಲ್ಲಾಂದರೆ ಇಲ್ಲ. ಎರಡೂ ಕಡೆ ಏನಾಗ್ತದೆ, ಇಲ್ಲಿ ಸರ್ವೈವ್ ಮಾಡೋದಕ್ಕೋಸ್ಕರ ಮಾಡ್ತಿರ್ತೀರ, ಬದುಕೋಕ್ಕೋಸ್ಕರ. ಈ ವ್ಯಕ್ತಿಗೆ ನಂಬಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವರನ್ನು ನಂಬ್ತೀರಾ, ಇವ್ರನ್ನ ನಂಬ್ತಾರೆ, ಒಂದು ಚೈನ್ ನೆಟ್ವರ್ಕಲ್ಲಿ ಹೋಗ್ತಾ ಇರ್ತದೆ. ಯಾರೇ ಒಬ್ರು ಕೆಲಸ ಮಾಡಿಲ್ಲ ಅಂದ್ರೆ ಈ ವ್ಯಕ್ತಿಗೆ ಲಾಸ್ ಆಗ್ತದೆ. ಸೊ ಏನಾಗ್ತದೆ, ಇಲ್ಲಿ ನಿಮ್ಮ ಒಂದು ರೋಲ್ ಆಗಲಿ, ನಿಮ್ಮ ನಿರ್ಧಾರಗಳಾಗಲಿ, ನೀವು ಮಾಡ್ತಾರೋ ಕೆಲಸನೇ ಬೇರೆ. ಇಲ್ಲಿ ನೀವು ಯಾವ ಜಾಗದಲ್ಲಿದ್ದೀರಾ ಆ ಜಾಗದ ಮೇಲೆ ನಿಮ್ಮ ಒಂದು ಪರ್ಸ್ನಲ್ ನಂಬರ್ ಅಥವಾ ಪ್ರೊಫೆಷ್ನಲ್ ನಂಬರ್ ಏನಿರುತ್ತೆ, ಕೆಲಸಕ್ಕೋಸ್ಕರ ಯೂಸ್ ಮಾಡುವಂತಹ ವೃತ್ತಿಪರ ಸಂಖ್ಯೆ ಅಥವಾ ವೃತ್ತಿಗೋಸ್ಕರ ಸಂಖ್ಯೆ ಏನಂತ ಹೇಳ್ತೀವಿ, ಇದು ಬದಲಾಗ್ತದೆ. ಸೊ ಇಲ್ಲಿ ನೀವು ಯಾವ ಪೊಸಿಷನಲ್ಲಿದ್ದೀರಾ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗ್ತದೆ. ಇದನ್ನು ನಾನು ತಿಳಿಸ್ಬೇಕಿತ್ತು. ಸೊ ಯಾರಾದ್ರೂ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ರೋಲ್ನ ಸೆಲೆಕ್ಟ್ ಮಾಡಿ. ಪಬ್ಲಿಕ್ ಹ್ಯಾಂಡಲ್ ಮಾಡೋ ಅಂಥ ವ್ಯಕ್ತಿಗಳು ಚೆನ್ನಾಗಿರೋ ಕಾಂಬಿನೇಷನ್ಸ್ಗಳನ್ನ ನೋಡಿ. ಅವ್ರು ಏನು ಕೆಲಸ ಮಾಡ್ತಿರಲ್ಲ, ಬರೀ ಜನಗಳನ್ನು ಹ್ಯಾಂಡಲ್ ಮಾಡೋದೇ ಕೆಲಸ ಇರುತ್ತೆ, ಬಟ್ ಅಲ್ಲೇ ತುಂಬ ಫ್ಲಾಪ್ ಆಗೋದು. ವೇರಾಸ್ ಒಬ್ಬ ಓನರ್ ಆಗಿ ಕೂಡ ಲೆಕ್ಕಾಚಾರ ಮಾಡ್ತಾನೆ, ಒಬ್ಬ ಕೆಲಸದವನು ಕೂಡ ಲೆಕ್ಕಾಚಾರ ಮಾಡ್ತಾನೆ, ಬಟ್ ಏನಾಗ್ತದೆ, ಮಧ್ಯದಲ್ಲಿರುವಂಥ ವ್ಯಕ್ತಿಗಳೇ ಸಿಗಾಕೊಳ್ಳೋ ಅಂಥದ್ದು. ಸೊ ಮ್ಯಾನೇಜರ್ ಏನಾಗ್ತಾನೆ ಅಂದರೆ, ಒಂದು ನಾಯಕತ್ವನೇ ಇರುತ್ತೆ, ಅವರಿಗೆ ನಿರ್ಧಾರ ತಗೋತಾರೆ. ಆ ವ್ಯಕ್ತಿಗಳು ಸ್ಟ್ರಾಂಗ್ ಆಗಿರಬೇಕು. ಉದ್ಯೋಗಿಗಳು ಹಂಗಲ್ಲ, ಅವ್ರು ಬದುಕದಿರೋ ಸಾಕು ಅಂತ, ಅವೆಲ್ಲ ಸರ್ವೈವಲ್ ಮೋಡ್ ಅಂತ ಹೇಳ್ತಾರೆ ಅವರು. ಸೊ ನಾವು ಬದುಕದಿರೋ ಸಾಕು, ನಾವು ಯಾರನ್ನ ಎದುರಾಕೋಬಾರ್ದು, ನಾವಾಯ್ತು ನಮ್ಮ ಕೆಲಸ ಆಯಿತು, ತಿಂಗಳ ಸಂಬಳ, ಈ ಒಂದು ಮೂಡಲ್ಲೇ ಇರುತ್ತೆ ಜೀವನ. ಸೊ ಯಾರಿಗೆ ಆ ಮೂಡ್ ಇರಲ್ಲ, ಅವ್ರು ಕೆಲಸನೇ ಬಿಟ್ಬಿಡ್ತಾರೆ, ಸ್ವಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮೆಜಾರಿಟಿಗೆ ಯಾರು ಕೆಲಸ ಮಾಡ್ತಿರ್ತಾರೆ ಇವತ್ತು, ಅವ್ರಿಗೆ ಇದನ್ನು ಭಯ ಇದ್ದೇ ಇರುತ್ತೆ, ಕೆಲಸ ಇಲ್ಲ ಅಂದರೆ ಏನು ಅಂತ. ಮ್ಯಾನೇಜರ್ಗಳಿಗೂ ಕೂಡ ಸೇಮ್ ಇರುತ್ತೆ, ಬಟ್ ಅವ್ರು ಕಂಟ್ರೋಲ್ ಮಾಡಲೇಬೇಕು. 20 ಜನ ಬೇರೆ ಬೇರೆ ಜನಗಳನ್ನು, 30 ಜನನ ಮೇಂಟೈನ್ ಮಾಡಬೇಕಂದಾಗ ಅವ್ರಿಗೊಂದು ಕೆಪಾಸಿಟಿ ಬೇರೆ ಥರ ಇರುತ್ತೆ. ಓನರ್ದು ಅವ್ರದ್ದೇ ಬೇರೆ ಕೆಲಸ ಇರುತ್ತೆ, ನಿರ್ಧಾರಗಳನ್ನ ತಗೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ಮ್ಯಾನೇಜ್ ಮಾಡ್ತಾ ಇರ್ತಾರೆ, ವೆರಸ್ ಎಂಪ್ಲಾಯಿ ಕೆಲಸ ಮಾಡ್ತಾರೆ. ನೀವು ಯಾವ ಸ್ಟೇಜಲ್ಲಿ ಎಲ್ಲಿದ್ದೀರಾ ಅಲ್ಲಿ ನಿಮಗೇನು ಬೇಕು ಅಂತ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನಗಳ ಮಧ್ಯೆ ಒಂದು ಎಂಪ್ಲಾಯಿ ಸ್ಟಾಫ್ ಅಂದರೆ ಒಂದು ಗ್ರೂಪಲ್ಲಿ ಇರ್ತೀರ, ಗುಂಪಲ್ಲಿದ್ದಾಗ ನೀವು ಹೈಲೈಟ್ ಆಗಬೇಕಂದ್ರೆ ನಿಮಗೆ ಸಪೋರ್ಟ್ ಮಾಡೋಂಥ ನಂಬರ್ ತೊಗೊಳ್ಳಿ. ಮ್ಯಾನೇಜರ್ ಅಂತಂದರೆ ಮ್ಯಾನೇಜ್ ಮಾಡ್ತಾ ಇರ್ತೀರ, ನಿಮಗಿಂತ ಸ್ಟ್ರಾಂಗ್ ಆಗಿರುವಂತಹ ಕೆಲಸದವನಿತ್ತು ಅಂದರೆ ಅವನೂ ಕೂಡ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಮತ್ತು ನೀವು ಹೇಳೋದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ತರಬೇಕು. ನಿಮ್ಮ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ 10 ಜನ 20 ಜನ ಕೆಲಸ ಆಗಲ್ಲ. ನಿಮ್ದೇನಾಗ್ತದೆ, ನಿರ್ಧಾರ, ಕೆಲಸ, ಡಿಸಿಪ್ಲಿನ್ ಮತ್ತು ಯಾವ ರೀತಿ ಕೆಲಸ ಮಾಡಿದ್ರೆ ಒಳ್ಳೇದಂತ ಯೋಚನೆ ಕೂಡ ಮಾಡಬೇಕು. ಆ ರೀತಿ ಕೆಪಾಸಿಟಿ ಇರಬೇಕು. ಓನರ್ದು ಆ ರೀತಿ ಇರಲ್ಲ. ಓನರ್ದವ್ರದ್ದೇ ಒಂದು ವಿಷನ್ ಇರುತ್ತೆ, ಅವರೊಂದು ಕಮಿಟ್ಮೆಂಟ್ ಇರುತ್ತೆ, ಡೆಡ್ಲೈನ್ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ಅವ್ರು ಬೇರೆ ಥರ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಇದಿಲ್ಲದೇ ನೀವು ಕೆಲಸಕ್ಕೆ ನಂಬರ್ಗಳು ತೊಗೋಬೇಡಿ. ನೀವು ಕೆಲಸಕ್ಕೆ ಅಂತಲೇ ನಂಬರ್ ಇಡ್ತೀರ ಅಂದರೆ ದಯವಿಟ್ಟು ನೋಡ್ಕೊಂಡು ತೊಗೊಳ್ಳಿ. ಮೂರನೇದು ಬಂದು ನಿಮಗೆ ಬಿಸ್ನೆಸ್ಸಲ್ಲಿ ಏನಾಗ್ತದೆ, ಸಪೋಸ್ ಒಂದು ಬೇಕ್ರಿ ಅಂತಂದರೆ ಬೇಕ್ರಿ ಬೆಂಕಿ ಸಂಬಂಧಪಟ್ಟಂಥದ್ದು ಆಯಿತಾ. ಈ ಥರ ಶಾಪ್ ಅಂತಂದರೆ, ಒಂದು ಬಟ್ಟೆ ಶಾಪ್ ಅಂತಂದರೆ ಶುಕ್ರನಿಗೆ ಸಂಬಂಧಪಟ್ಟಂಗೆ, ಐಷಾರಾಮಿ ಸಂಬಂಧಪಟ್ಟಂಗೆ. ಟ್ರೇಡಿಂಗ್ ಜನರಲಿ ಬುದ್ಧಂಗೆ ರಿಲೇಟ್ ಮಾಡ್ತೀವಿ. ಸೊ ನೀವು ಏನಕ್ಕೋಸ್ಕರ ಏನು ಬಿಸ್ನೆಸ್ ಅಂತ ಮಾಡ್ತಿದ್ದೀರಾ ಅದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಫಸ್ಟು, ಅದು ಇಂಪಾರ್ಟೆಂಟ್. ಅದೇ ನಿಮಗೆ ಟೋಟಲ್ ಆಗಿ ಕೂಡ ಸೆಲೆಕ್ಟ್ ಆಗ್ತದೆ. ಆ ಬಿಸ್ನೆಸ್ ನಿಮ್ಗೆ ಸೆಲೆಕ್ಟ್ ಆಗುತ್ತಾ ಆಗಲ್ವ ಅಂತ ಕೂಡ ತೋರಿಸುತ್ತೆ. ನೀವೇನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂತೀರಾ, ಆ ಟೋಟಲ್ ಫೈನಲ್ ಆಗೋದೆ ಆ ಒಂದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಅಂತ. ಇಲ್ಲಿ ಟೋಟಲ್ ಫಿಕ್ಸ್ ಆಗೋದು ಬೇರೆ ಥರ. ಇಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಒಂದು ನಿಮಿಷ, ನಿಮ್ಮ ಪೊಸಿಷನ್ ಏನು ಅದ್ರ ಮೇಲೆ ನಿಮ್ಮ ಟೋಟಲ್ ಚೇಂಜ್ ಆಗುತ್ತೆ. ಸರ್ವೈವಲ್ ಕಮ್ಯುನಿಕೇಷನ್ ನಂಬರ್ 5 ಹೋಗ್ತೀರಾ, ಮ್ಯಾನೇಜರ್ ನಂಬರ್ 5 ನಂಬರ್ 6 ಯೂಸ್ ಮಾಡೋದ್ರಿಂದ ಎರಡು ಕಡೆ ಸಿಗೋಗಳು ಗೊಂದಲ ಆಗೋ ಚಾನ್ಸಸ್ ಇರುತ್ತೆ. ಓನರ್ ಬಂದು ನಂಬರ್ 1 ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಅದು ಓನರ್ ಲೆವೆಲಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ.
ನಂಬರ್ 3 ಸಿಗೋಲ್ಲ, ಈ ರೀತಿ ಹೋಗ್ತದೆ ಆಯಿತಾ. ಬಟ್ ಮ್ಯಾನೇಜರಲ್ಲಿ ಕೂಡ ನಿಮಗೆ ರಿಸರ್ಚ್ ಓರಿಯೆಂಟೆಡ್ ಆಗಿತ್ತು ಅಂದರೆ ನಂಬರ್ 3 ಯೂಸ್ ಮಾಡ್ತೀರಾ, ಅಲ್ಲಿ ನಮ್ಮ 1 3 ಥರ ಟ್ರೈ ಮಾಡ್ತೀರಾ. ಎಂಪ್ಲಾಯಿಗಳು 3 1 3 1 3 5 ಜಾಸ್ತಿ ಓವರ್ ಆ್ಯಕ್ಟಿವೇಟ್ ಮಾಡಲ್ಲ, ಏನಿಗೇನಲ್ಲಿ ಬದುಕೋಕ್ಕಾಗಲ್ಲ. ಈ ತಿಳುವಳಿಕೆ ತೊಗೊಂಡು ನೀವು ನಂಬರ್ ಸೆಲೆಕ್ಟ್ ಮಾಡ್ತೀರಾ. ಮೂರನೇದು ಬಂದು ಇದು. ಇಲ್ಲೇನಾಗ್ತದೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಎಲ್ಲನೂ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಸ್ಟೇಜ್ 1, ಆರಂಭಿಕ ಹಂತದಲ್ಲಿದ್ದೀರಾ. ಇಲ್ಲೇನು ಮಾಡ್ತೀರಾ, ಎಲ್ಲನೂ ನೀವೇ ಮಾಡ್ತಿರ್ತೀರ, ಕಾಲ್ಸು, ಇದು ಫಾಲೋ ಅಪ್ಪು, ಕೆಲಸ, ನಿರ್ಧಾರಗಳು ಎಲ್ಲನೂ ಕೂಡ ನೀವೇ. ಸೊ 1 ಮ್ಯಾನ್ ಆರ್ಮಿ ಥರ ಮಾಡ್ತಾ ಇರ್ತೀರ ಎಲ್ಲನೂ, ಪೇಮೆಂಟ್ ಅದು ಇದು ಎಲ್ಲ. ಇದು ಯಾವ ರೀತಿ ಮಾಡ್ತಿದೆ ಆ ಥರ. ಇಲ್ಲಿ ನಿಮಗೆ ನೀವು ಏನು ನಂಬರ್ನ ಕೊಡ್ತೀರಾ ಪಬ್ಲಿಕ್ಕಿಗೆ ಅಥವಾ ಯಾರಿಗೊಬ್ಬರಿಗೆ ಕ್ಲೈಂಟ್ಸ್ಗೆ, ಅದು ತುಂಬ ಇಂಪಾರ್ಟೆಂಟ್. ಇದು ಸರಿನಾ. ನಿಮಗೆ ಕ್ಲೈಂಟ್ಸ್ಗಳು ಕೂಡ ಬೇಕು, ಮಾತುಗಾರಿಕೆ ಕೂಡ ಬೇಕು, ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ಮಾಡ್ತಾರೋ ಬಿಸ್ನೆಸ್ ಇದಾಗಬೇಕು, ಪೇಮೆಂಟ್ಗಳು ಸೆಟ್ಲ್ ಆಗಬೇಕು. ಈ ಥರ ನಂಬರ್ ಸೆಲೆಕ್ಟ್ ಮಾಡ್ತೀರಾ. ಯಾರು 1 ಮ್ಯಾನ್ ಆರ್ಮಿ ಇರ್ತೀರ ಆ ಥರ. ಸೋಲೋ ಪ್ರೊಪ್ರೈಟರ್ಗಳು ಈ ಬೇಸಿಸ್ ಮೇಲೆ ಹೋಗ್ತೀರ. ಸ್ವಲ್ಪ ಕಂಪ್ನಿ ಬೆಳೀತು, ನೀವೊಂದು ಸ್ವಲ್ಪ ಜನನ ಕೆಲಸದವ್ರು ಇಟ್ಕೊಂಡ್ರಿ. ಈಗೇನಾಗ್ತದೆ, ನೀವು ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಬೇಕು. ಈಗ ನೀವು ಕಸ್ಟಮರ್ಸ್ ಹತ್ರ ಮಾತಾಡಲ್ಲ, ಬ್ಯಾಂಕ್ ಅವ್ರ ಹತ್ರ ಮಾತಾಡಲ್ಲ, ಬೇರೆಯವ್ರ ಹತ್ರ ಮಾತಾಡಲ್ಲ, ನಿಮ್ಮ ಕೆಲಸದವ್ರ ಹತ್ರ ಮಾತಾಡ್ತೀರ ಆಯಿತಾ. ನಿಮ್ಮ ಆಫೀಸ್ನ ನಡೆಸ್ತಾ ಇರ್ತೀರ, ಇದೇ ನಿಮ್ಮ ಮೇಜರ್ ಕೆಲಸ ಹಂಚ್ತೀರಾ, ಕೆಲಸ ಕೇಳ್ತೀರಾ, ಕೆಲಸನ ಮಾಡಿಸ್ತೀರಾ, ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ಒಂದು ಅರ್ನಿಂಗ್ ಅಥವಾ ನಿಮ್ಮ ಲಾಭನ ತಗೋತಿರ್ತೀರ. ಸೊ ಇಲ್ಲಿ ನೀವು ನಿರ್ಧಾರ ತಗೊಳ್ಳೋಂಥದ್ದೇ ಬೇರೆ. ಈ ಥರ ಸ್ಟೇಜಲ್ಲಿದ್ದಾಗ ದಯವಿಟ್ಟು ನಿಮಗೆ ಜನ ನಿರ್ವಹಣೆ ಹೊರಗಡೆ ಅದಕ್ಕಿಂತ ಜಾಸ್ತಿ ಜನ ನಿರ್ವಹಣೆ ನೋಡ್ಕೋತೀರ. ಯಾವ ಸ್ಟೇಜ್ ಹೇಳ್ತೀನಿ ಅಂದರೆ, ಇದು ನಿಮ್ಮ ಫೋನನ್ನು ಬೇರೆಯವರು ರಿಸೀವ್ ಮಾಡ್ತಾ ಅಂದರೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಆ ಸ್ಟೇಜಲ್ಲಿ. ಇಲ್ಲಿ ನಿಮ್ಮ ಕ್ಯಾರೆಕ್ಟರೇ ಸಿಕ್ಕಾಬಡೆ ಮ್ಯಾಟ್ರ್ ಆಗ್ತದೆ. ನೀವು 100 ಜನಕ್ಕೆ ಮಾತಾಡಲ್ಲ, ಅವ್ರಿಗೆ ಫೋನ್ ಮಾಡ್ತೀರಾ, ಕೇಳ್ತೀರಾ, ಅವ್ರ ಕೆಲಸ ಏನಂತ ಕೇಳ್ತೀರಾ, ಕೆಲಸ ಯಾಕಾಗಿಲ್ಲ ಅಂತ ಹೇಳ್ತೀರಾ, ಅಥವಾ ಅವ್ರ ಕೆಲಸ ಹೇಳ್ಕೊಡ್ತೀರಾ. ಈ ಥರ ಒಂದು ರೋಲ್ ನಡೀತಾ ಇರುತ್ತೆ ಇಲ್ಲಿ, ಸರಿನಾ. ಮೂರನೇದ್ರಲ್ಲಿ ಬಂದು ಮೂರನೇದ್ರಲ್ಲಿ ಏನಾಗ್ತದೆ ಅಂದರೆ, ನೀವು ಕಂಪ್ಲೀಟ್ ಮ್ಯಾನೇಜ್ಮೆಂಟ್. ದೊಡ್ಡ ಮಟ್ಟಕ್ಕೆ ಕಂಪ್ನಿ ಬೆಳೀತು, ಯಾವುದು ಅನ್ನೆಸೆಸರಿ ಕಾಲ್ಸ್ ಎಲ್ಲ ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಕೆಲಸಕ್ಕೂ ಅವ್ರನ್ನ ನೀವು ಒಂದು ಅಸೈನ್ ಮಾಡಿರ್ತೀರ, ಕೆಲಸಕ್ಕೆ ಇಟ್ಟಿರ್ತೀರ, ಅವ್ರು ನೀವು ಹ್ಯಾಂಡಲ್ ಮಾಡ್ತೀರ. ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ನಡೆಯುತ್ತಲ್ಲ, ಅವರೆಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಮಾತಾಡ್ತಾ ಕೂತ್ಕೊಳ್ಳಲ್ಲ ಆಯಿತಾ. ಆ ಒಂದು ಸ್ಟಾಫ್ಗಳನ್ನ ಹ್ಯಾಂಡಲ್ ಮಾಡೋದನ್ನೇ ಒಂದು ದೊಡ್ಡ ಕೆಲಸ ಇರುತ್ತೆ. ಅಲ್ಲಿವರೆಗೂ ಬೆಳೀತು. ಈ ಥರ ದೊಡ್ಡದಾಗಿದ್ದಾಗ ಕಂಪ್ನಿ, ನೀವಲ್ಲಿ ಏನು ಮಾತಾಡ್ತೀರಾ, ನಿಮ್ಮ ಕಮ್ಯುನಿಕೇಷನ್ ಹೆಂಗಿರುತ್ತೆ, ಏನು ಕೆಲಸ ಮಾಡ್ತಿದ್ದೀರಾ ಏನದನ್ನು ನೋಡ್ಕೊಂಡು ನಂಬರ್ ಸೆಲೆಕ್ಟ್ ಮಾಡಿ. ಸ್ಟೇಜ್ 1 ಏನು ಮಾಡ್ತೀರಾ, ಎಲ್ಲ ನೀವೇ ಮಾಡ್ತಾ ಇರ್ತೀರಾ. ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಫ್ಲೆಕ್ಸಿಬಲ್ ಇರ್ತೀರ. ಕಂಪ್ನಿ ಬೆಳೆದ ಮೇಲೆ ನೀವು ಎಲ್ಲರಿಗೂ ಬಗ್ಗಲ್ಲ ಅಲ್ವಾ, ಯಾವುದೋ ಗೊತ್ತಿಲ್ಲದಿರೋ ವ್ಯಕ್ತಿಗೆ ನೀವು ಕನ್ವಿನ್ಸ್ ಮಾಡ್ತಾ ಕೂರಲ್ಲ. ಅದಕ್ಕೆ ಅಂತ ಇಬ್ಬರು ನಾಲ್ಕು ಜನ ಕೆಲಸಕ್ಕೆ ಇಟ್ಟಿರ್ತೀರ, ಆ ವ್ಯಕ್ತಿಗಳ ಹತ್ರ ಕೆಲಸ ತೆಗಿತಾ ಇರ್ತೀರ. ಇದು ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ ಅಷ್ಟೇ. ಬಿಸ್ನೆಸ್ಗಿಂತ ನಂಬರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಬಿಸ್ನೆಸ್ ಏನು, ನಿಮ್ಮ ಕೆಲಸ ಏನು, ನಿಮ್ಮ ರೋಲ್ ಅಂತ ಹೇಳ್ತೀನಲ್ಲ, ಅದನ್ನ ನೋಡಿಕೊಂಡು ನಂಬರ್ನ ಸೆಲೆಕ್ಟ್ ಮಾಡಿ. ಈ ರೀತಿ ಇರಬೇಕು. ಯಾವಾಗಲೂ ಕೂಡ ಹುಟ್ಟಿದ ದಿನಾಂಕ ನೋಡ್ತೀರಾ, ಏನಕ್ಕೆ ನಂಬರ್ ಸೆಲೆಕ್ಟ್ ಮಾಡ್ತಿದ್ದೀರಾ, ನೀವು ಏನಾಗಿದ್ದೀರಾ, ಅದಾದಮೇಲೆ ಎಲ್ಲನೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ನೋಡ್ಕೊಳ್ಳಿ. ಸುಮ್ಮನೆ ಟೋಟಲ್ನ ಕಾಪಿ ಪೇಸ್ಟ್ ಮಾಡಬೇಡಿ. ಟೋಟಲ್ ಕಾಪಿ ಪೇಸ್ಟ್ ಮಾಡೋದ್ರಿಂದ ಎಲ್ಲರಿಗೂ ಸಿಗೋ ರಿಸಲ್ಟ್ ಎಲ್ರಿಗೂ ಸಿಗಲ್ಲ. ಪ್ರಾಬೆಬಲ್ ಸ್ವಲ್ಪ ಏನೋ ರಿಸಲ್ಟ್ ಕಾಣಿಸ್ಬೋದು, 1 ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಫೇಲ್ ಆಗೇ ಆಗ್ತದೆ. ಹಾಗಾಗಿ ಸುಮ್ಮನೆ ನಂಬರ್ ಸೆಲೆಕ್ಟ್ ಮಾಡಬೇಡಿ. ನೀವು ನಂಬರ್ ಅಷ್ಟೇ ಕೊಡ್ತೀರಾ, ಆ ವ್ಯಕ್ತಿ ಗೊತ್ತಿರಬೇಕಷ್ಟೇ ನಾನು ಏನು ಮಾಡ್ತಿದ್ದೀನಿ ಏನೋ ಎತ್ತ ಅಂತ. ಆಗ ನೀವು ಸಜೆಸ್ಟ್ ಮಾಡ್ಬೇಕಾದ್ರೆ ಹೇಳಲ್ಲ, ನೀವು ಈ ಥರ ಆ ಥರ ಅದು ಇದು ನೀವೇನು ಹೇಳಲ್ಲ. ವ್ಯಕ್ತಿ ಕೇಳ್ತೀರಾ, ಅವರು ಏನು ಅಂತ ಕೇಳ್ತೀರಾ, ಅವ್ರು ಏನು ಮಾಡ್ತಿದ್ದೀರಾ ಅಂತ ಕೇಳ್ತೀರಾ, ಅವ್ರ ಬ್ಯಾಕ್ಗ್ರೌಂಡ್ ಕೇಳ್ತೀರಾ, ನಂಬರ್ ಕೊಟ್ಬಿಡ್ತೀರಾ. ಇದು ಮೇಜರ್ಲಿ ನಮ್ಮ ಪಾರ್ಟ್ ಬರೋದೇ ಇಲ್ಲ. ಇದು ಆ ವ್ಯಕ್ತಿಗೆ ಗೊತ್ತಿರಬೇಕು ಅವ್ರು ಸೆಲೆಕ್ಟ್ ಮಾಡ್ತಿರೋ ನಂಬರ್ ಏನು ಅಂತಂದ್ಬಿಟ್ಟು. ಬಟ್ ನೀವು ತಿಳುವಳಿಕೆ ಹೇಳೋಕೆ ಹೋಗ್ತಾ ಹೋದರೆ, ಜಾಸ್ತಿ ಹೇಳೋಕೆ ಹೋಗ್ತಾ ಅಂತಂದರೆ ಜನಗಳಿಗೆ ಕೇಳಲ್ಲ ಆಯಿತಾ. ಇದೊಂದು ನೆನ್ಪಿಟ್ಕೊಳ್ಳಿ. ಪ್ರೊಫೆಷ್ನಲ್, ಪರ್ಸ್ನಲ್ ವಗೇರಾ ಆ ಥರ ಯಾರು ಕೂಡ ಸಪ್ರೇಟಾಗಿ ಅಂತ ಇದು ಮಾಡೋಕ್ಕೆ ಹೋಗಲ್ಲ. ಮತ್ತು ಅದು ಅಪ್ಸೆಲ್ಲಿಂಗ್ಗಳು ಕೂಡ ಅಲ್ಲ. ಅಂದರೆ 1 ನಂಬರ್ ಕೊಟ್ಟೆ ಅವ್ರಿಗೆ ಇನ್ನೊಂದು 3 ನಂಬರ್ ಸೇಲ್ ಮಾಡೋಣ ಮಾಡ್ತಾರೆ, ಸುಮಾರು ಕಡೆ ಆಗ್ತದೆ. ಅದು ರಿಸಲ್ಟ್ ಬಂದು ಅಂದರೆ ನೀವು ನಂಬರ್ ತೊಗೋತೀರಾ, ನಂಬರ್ ತೊಗೊಂಡಾಗ ನೀವು ಕೇಳ್ತೀರಾ. ಪರ್ಸ್ನಲ್ ಆಗಿರ್ಬೇಕಾದ್ರೆ ನಿಮ್ಮ ಕಂಪ್ಲೀಟ್ ನೀವು ಹೆಂಗಿದ್ದೀರ ಅದೇ ರೀತಿ. ನೀವು ಸಾಯೋವರೆಗೂ ನಿಮ್ಮ ಗುಣ, ಹುಟ್ಟಿದ ಗುಣ ಸುಟ್ಟರು ಹೋಗಲ್ಲ ಅನ್ನಂಗೆ ನಿಮ್ಮ ಗುಣ ಚೇಂಜ್ ಆಗೋದೇ ಇಲ್ಲ. ಆ ನಂಬರ್ನ ನೀವು ಒಂದ್ಸಲ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಅದು ನೀವು ಕಳೆಯೋದು ಇಲ್ಲ. ಬಟ್ ಕೆಲಸಕ್ಕೆ ಯೂಸ್ ಮಾಡೋ ಅಂಥದ್ದು ಇನ್ನೊಂದನ್ನೆಲ್ಲ ನೀವು ಚೇಂಜ್ ಮಾಡ್ತೀರಾ ಆಯಿತಾ. ಬಿಸ್ನೆಸ್ ನಂಬರಲ್ಲಿ ಏನಾಗ್ತದೆ, 1 ನಂಬರ್ ಸೆಲೆಕ್ಟ್ ಮಾಡ್ತೀರಾ, ನಾಳೆ ಆ ಕೆಲಸ ಇನ್ನೊಂದು ವ್ಯಕ್ತಿ ಮಾಡ್ತಿರ್ತಾನೆ ಅಷ್ಟೇ. ಬಟ್ ಬಿಸ್ನೆಸ್ ನಂಬರ್ಗಳನ್ನ ಕೂಡ ನಾವು ಚೇಂಜ್ ಮಾಡಲ್ಲ. ಬಿಸ್ನೆಸ್ ನಂಬರಲ್ಲಿ ನೀವು 1 ನಂಬರ್ನ ಯೂಸ್ ಮಾಡ್ತೀನಿ ಅಂತಂದರೆ ಕಾಂಟ್ಯಾಕ್ಟ್ ನೀವೇ ಮಾಡೋದು, ಕಾಲ್ಸ್ ನೀವೇ ಮಾಡೋದು, ಫಾಲೋ ಅಪ್ ನೀವೇ ಮಾಡೋದು, ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಸ್ಮೂತ್ ಆಗಿರೋ ನಂಬರ್ಸ್ಗಳು ತೊಗೊಳ್ಳಿ.
ಇಲ್ಲ ಬರೀ ನಾನು ಎನ್ಕ್ವೈರೀಸ್ ಮಾತ್ರ ಅಟೆಂಡ್ ಮಾಡ್ತೀನಿ, ಕೆಲಸ ಇದು ಮಾಡ್ತೀನಿ, ಕೆಲಸ ಅಸೈನ್ ಮಾಡ್ತೀನಿ ಅಂತಂದರೆ ಸುಮಾರು ಜನಕ್ಕೆ ಆಗುತ್ತೆ. ಫೋನಲ್ಲಿ ಕನ್ವರ್ಟೇ ಆಗಲ್ಲ ಕೆಲಸಗಳು, ಬರ್ತಾ ಇರ್ತವೆ ಎನ್ಕ್ವೈರೀಸ್ಗಳು, ಕೆಲಸ ಕನ್ಫರ್ಮೇ ಆಗಲ್ಲ. ಆ ರೀತಿ ಇದ್ದಾಗ ಸ್ವಲ್ಪ ಕಾಂಬಿನೇಷನ್ಸ್ಗಳನ್ನ ಚೆಕ್ ಮಾಡಿ. ಅತಿಯಾಗಿ 9-6 ಯೂಸ್ ಮಾಡೋದು ಅಥವಾ ಯಾವುದೋ ನಂಬರ್ ಪೇರ್ನ ರಿಪೀಟ್ ಮಾಡೋದು, ಎಸ್ಪೆಷಲಿ 3-1-3-1 ಜಾಸ್ತಿ ರಿಪೀಟ್ ಮಾಡ್ತಾರೆ ಕೆಲವರು. 5-5ಗಳು ಜಾಸ್ತಿ ಆ್ಯಕ್ಟಿವೇಶನ್ ಮಾಡೋದವೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಅಥವಾ ಸಜೆಷನ್ಸ್ಗಳನ್ನ ಕೊಡಿ, ಆಯಿತಾ. ಇದರಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ಯಾವಾಗಲೂ ಕೂಡ ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದ್ರ ಮೇಲೇ ನಂಬರ್ ಟೋಟಲ್ನ ಸೆಲೆಕ್ಟ್ ಮಾಡಬೇಕು, ಅದನ್ನು ಮರಿಬೇಡಿ. ಸುಮ್ಮನೆ ಯೂಸ್ ಮಾಡ್ತೀವಿ ಅಂತಲ್ಲ, ಇಲ್ಲೂ ಕೂಡ ಬರುತ್ತೆ ರೋಲ್. ನೀವೇನು ಕೆಲಸ ಮಾಡ್ತೀರಾ, ಯಾವ ರೀತಿಯ ಬಿಸ್ನೆಸ್. ಈಗ ಒಬ್ಬ ಬೇಕ್ರಿನ ಇಟ್ಟಿದ್ದೀರಾ ಅಂತಂದರೆ ಬೇಕ್ರಿಗೆ ಫೋನ್ ಮಾಡ್ಬಿಟ್ಟು ಯಾರು ಬರಲ್ಲ ಅಲ್ವಾ, ಅಲ್ಲೇನು ಮಾಡ್ತೀರಾ, ನಂಬರ್ ಶೇರ್ ಮಾಡ್ಬೇಕಾದ್ರೆ ಪರ್ಸನಲ್ ನಂಬರೇ ಶೇರ್ ಮಾಡ್ತೀರಾ. ಬೇರೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿರ್ತೀರ, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಏನು ಮಾಡ್ತಾರೆ, ಎನ್ಕ್ವೈರಿ ಕಾಲ್ಸ್ಗಳು ಚೆನ್ನಾಗಿ ಬರ್ತವೆ, ಜಾಸ್ತಿನೇ ಬರ್ತವೆ. ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಅಲ್ವಾ. ಹಾಗೇನು ಮಾಡಬೇಕು, ನಿಮಗೆ ನಂಬರಲ್ಲಿ ನಿಮಗೆ ನಿಮ್ಮ ಸೇಲ್ಸ್ ಪಿಕಪ್ ಆಗೋವಂತಹ ಕಾಂಬಿನೇಷನ್ಸ್ಗಳು ಇರಬೇಕು. ಆ್ಯಂಡ್ ನೀವು ಎನ್ಕ್ವೈರಿ ಯಾವ ರೀತಿ ಇದು ಮಾಡ್ತಾ ಇದ್ದೀರಾ ಅಂತಂದರೆ, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ 10 ರೂಪಾಯಿ ಪೇಪರ್ ಕೂಡ ಪ್ರಿಂಟ್ ಮಾಡ್ಬೋದು, 1000-10,000ವರೆಗೂ ಕೂಡ ಪ್ರಿಂಟ್ ಮಾಡ್ಬೋದು. ಆ ಮಟ್ಟಿಗೆ ನಿಮ್ಮದು ಬಿಸ್ನೆಸ್ ಇತ್ತು ಅಂದರೆ ಎಲ್ಲ ರೀತಿ ಜನಗಳನ್ನ ನೋಡ್ತಿದ್ದೀರಾ, ಆಯಿತಾ. ಬಟ್ ವೆಡ್ಡಿಂಗ್ ಕಾರ್ಡ್ ಮಾತ್ರ ಪ್ರಿಂಟ್ ಮಾಡ್ತೀರಾ ಅಂದರೆ ಮದುವೆ ಆಗಿ ಬರುವಂಥ ವ್ಯಕ್ತಿಗಳು ಮಾತ್ರ ನೋಡ್ತಿರ್ತೀರ, ಒಂದು ಪರ್ಟಿಕ್ಯುಲರ್ ಆಗಿ ನಿಮ್ಮದು ಕ್ಲಾರಿಟಿ ಇರುತ್ತೆ. ಅಲ್ಲಿ ಪ್ರೀಮಿಯಮ್ ಇರಬಹುದು ಅಥವಾ ನಾರ್ಮಲ್ ಜನಗಳನ್ನ ನೋಡ್ತೀರ. ಜೆರಾಕ್ಸ್ ಅಂಗಡಿಯಲ್ಲಿ ಏನಾಗ್ತದೆ, ಜೆರಾಕ್ಸ್ ನಾವು ಎಷ್ಟೇ 1 ಕೋಟಿ ಇರುವಂತಹ ಒಂದು ಕ್ಲೈಂಟ್ನ ನೀವು ಅಟ್ರಾಕ್ಟ್ ಮಾಡಿದ್ರು ಕೂಡ ಜೆರಾಕ್ಸಲ್ಲಿ ಫಿಕ್ಸ್ ಅಮೌಂಟ್, ₹1, ₹2, ₹5, ಮ್ಯಾಕ್ಸಿಮಮ್ ₹10 ಕಲರ್ ಪ್ರಿಂಟ್. ಈಗ ವ್ಯಕ್ತಿ ಕ್ಲೈಂಟ್ ಚೆನ್ನಾಗಿರೋ ಬಂದಾದರೂ ಕೂಡ ಅಲ್ಲಿ ನೀವು ರೇಟ್ನ ಜಾಸ್ತಿ ಮಾಡಿ ಮಾಡೋಕ್ಕಾಗಲ್ಲ. ಈ ರೀತಿ ನಿಮ್ಮ ಬಿಸ್ನೆಸ್ ಟೈಪ್ ಏನಿದೆ, ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ತಿಳುವಳಿಕೆ ಇಂಪಾರ್ಟೆಂಟ್. ಇದೆಲ್ಲನೂ ನೋಡಿ ನಂಬರ್ ಸೆಲೆಕ್ಷನ್ ಮಾಡ್ತಾರೆ, ಇದೇ ರೀತಿ ನಂಬರ್ ಕೊಡ್ತಾರೆ. ಆದರೆ ಅದಕ್ಕೆ ಪ್ರೊಫೆಷ್ನಲ್ ನಂಬರ್, ಪರ್ಸ್ನಲ್ ನಂಬರ್ ಆ ರೀತಿ ನನಗೆ ಗೊತ್ತಿಲ್ಲ, ನಾವು ಏನು ಹೇಳಿಲ್ಲ. ಹೇಳ್ಬೇಕಾದ್ರೆ ಕೆಲವು ಸಲ ಮಾತಾಡಿದ್ದೀನಿ ಅಷ್ಟೇ. ಕೆಲಸಕ್ಕೆ ಅಂತ ಒಂದು ನಂಬರ್ ಇಡಿ, ಪಬ್ಲಿಕ್ಗೆ ಅಂತಲೇ ಹೇಳಿದ್ದೀನಿ, ಇನ್ನೊಂದು ನಿಮ್ಮ ಪರ್ಸ್ನಲ್, ಆಯಿತಾ. ಸೊ ಈ ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಇದರಲ್ಲಿ ಅರ್ಧ ಜನಕ್ಕೆ ಅವ್ರಿಗೆ ತಿಳುವಳಿಕೆ ಇರೋದು ಇಂಪಾರ್ಟೆಂಟು. ಮತ್ತು ನಿಮಗೆ ಬಿಸ್ನೆಸ್ಸಲ್ಲಿ ಈ ರೀತಿ ಎಲ್ಲ ಸ್ಟೆಪ್ಗಳಿರುತ್ತೆ ಅಂದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನೀವು ಇವತ್ತು ಸ್ಟೂಡೆಂಟ್ಗಳು, ನಾಳೆ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಯಾರು ಎನ್ಕ್ವೈರಿ ಮಾಡಿದ್ರೆ ನೀವೇ ಕಾಲ್ ಮಾಡಿ ಮಾತಾಡಿದ್ರೆ ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ನಂಬರ್ ತೊಗೊಳ್ಳಿ. ಬಟ್ ನಿಮ್ಗೆ ಯಾರು ಇದ್ದರು ಫಾಲೋ ಅಪ್ ಮಾಡ್ತಾರೆ, ನಮ್ಮ ಕಡೆಯಿಂದೆಲ್ಲ ಏನು ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾರೆ. ಸೊ ಅವ್ರ ನಂಬರ್ಸ್ಗಳನ್ನ ನೀವು ಚೆಕ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಫುಲ್ ಸೆಟಲ್ ನಂಬರ್ಸ್ಗಳು ತೊಗೊಂಡಿರ್ತೀವಿ, 11, 13, 15 ಆ ಥರ ನಂಬರ್ಸ್ಗಳು ತೊಗೊಂಡಿರ್ತೀವಿ. ರಿಪೀಟ್ ಆಗ್ತದೆ 3ಗಳು, ಬೇರೆದು ರಿಪೀಟ್ ಆಗಲ್ಲ. ಏನಕ್ಕೆ 3ಇಂದ ನಮಗೆ ಕೌನ್ಸಿಲಿಂಗ್ ಕನ್ಸಲ್ಟೇಷನ್ಸ್ ಹೆಲ್ಪ್ ಆಗ್ತವೆ, 5ಗಿಂತ ನಾವು ನಂಬರ್ 3 ಜಾಸ್ತಿ ಟ್ರೈ ಮಾಡ್ತೀವಿ. ಪರ್ಸ್ನಲ್ ಲೈಫ್ಗೆ ಅದು ಒಳ್ಳೇದ ಅಂದರೆ ಟೈಮ್ ವೇಸ್ಟ್ ಮಾಡ್ತಾರೆ, ಪರ್ಸ್ನಲ್ ಲೈಫ್ಗೆ ಯೂಸ್ ಮಾಡಿಬಿಡಿ ಅಂತ ಹೇಳ್ತೀವಿ. ಕೆಲಸದ ವಿಷಯಕ್ಕೆ ಬಂದಾಗ ಏನಾಗ್ತದೆ ಅಂದರೆ ಕೆಲಸ ಮಾಡಬೇಕು, ಅವರು ಯಾರಿಗಾರು ಫೋನ್ ಮಾಡಿದಾಗ ಕೆಲಸ ಮಾಡಬೇಕು. ಅಲ್ಲಿ ಅವರು ಟೈಮ್ ಕೊಡೋದು ಅವರ ಒಂದು ವಿದ್ಯೆ, ಎಜುಕೇಷನ್ ಏನಿದೆ ಅದು, ಮತ್ತು ಕನ್ವಿನ್ಸಿಂಗ್ ಅಥವಾ ಅವ್ರಿಗೆ ಏನು ಕ್ಲಾರಿಟಿ ಕೊಡೋದು. ಸೊ ನಂಬರ್ 3 ಜಾಸ್ತಿ ಆ್ಯಕ್ಟಿವೇಟ್ ಮಾಡ್ತೀವಿ. ಟೀಚಿಂಗ್ ಫೀಲ್ಡು ಕೂಡ ಆ ಥರ. ಅದೇ ನಾವು ಒಂದು ಸೇಲ್ಸು ಇನ್ನೊಂದೇನೋ ಮಾಡ್ತೀವಿ ಅಂತ ಬ್ಯಾಂಕಲ್ಲಿ ಏನ್ಕೊಳ್ಳಿ, ಬ್ಯಾಂಕ್ ಎಂಪ್ಲಾಯೀಸೆಲ್ಲ ಈ ಥರ ನಂಬರ್ಸ್ ಇಟ್ಕೊಂಡು ಮಾಡಿದ್ರೆ ಸುಮ್ಮನೆ ಸ್ಟೋರಿ ಹೇಳ್ತಾ ಇರ್ತಾರೆ, ಕನ್ವರ್ಟ್ ಆಗಲ್ಲ. ಅವರಿಗೆಲ್ಲ ಫಾಸ್ಟ್ ನಂಬರ್ಸ್ಗಳು ಕೊಡಬೇಕು, 5, 7 ಆ ಥರ. ಈ ಥರ ಏನು ಕೆಲಸ ಮಾಡ್ತಿದ್ದೀರಾ, ಯಾವ ಕೆಲಸ ಮಾಡ್ತಿದ್ದೀರಾ, ಅಲ್ಲಿ ಏನು ಮಾಡ್ತಿದ್ದೀರಾ ಅದೆಲ್ಲ ತಿಳ್ಕೊಂಡು ನಂಬರ್ನ ಸೆಲೆಕ್ಟ್ ಮಾಡಿ, ಸಜೆಷನ್ಸ್ಗಳನ್ನ ಈ ರೀತಿ ಕೊಡಿ. ಇದೇ ರೀತಿ ನಂಬರ್ಗಳನ್ನ ಸೆಲೆಕ್ಟ್ ಮಾಡೋದು. ಐಡಿಯಾ ಇರೋಂಥವ್ರು ಎಲ್ಲರೂ ಕೂಡ ಇದೇ ರೀತಿನೇ ಸೆಲೆಕ್ಟ್ ಮಾಡೋದು. ಇದು ಟಾಪಿಕ್ಕು ಡಿಫ್ರೆಂಟು, ಇನ್ನೊಂದು ಮತ್ತೊಂದು ಆ ರೀತಿ ಅಂತಲ್ಲ. ಒಂದು ಸಂಖ್ಯೆ ವರ್ಕ್ ಮಾಡುತ್ತೆ ಅಂತಂದರೆ, ಒಂದು ಸಂಖ್ಯೆಯಿಂದ ಒಬ್ಬ ವ್ಯಕ್ತಿ ಸಮಸ್ಯೆ ಹೇಳ್ತಾನೆ ಅಂತಂದರೆ ಆ ವ್ಯಕ್ತಿಗೆ ಅದರ ಒಂದು ಪರಿಹಾರ ಕೂಡ ಗೊತ್ತಿರುತ್ತೆ. ಈ ನಂಬರ್ ಯೂಸ್ ಮಾಡಬೇಡಿ, ಆ ನಂಬರ್ ಯೂಸ್ ಮಾಡಬೇಡಿ, ಈ ನಂಬರ್ ಯೂಸ್ ಮಾಡಿ, ನಂಬರ್ ಯೂಸ್ ಮಾಡಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿರುತ್ತೆ, ನಿಮ್ಮ ಒಂದು ನಿರ್ಧಾರ ಅದು. ತಿಳುವಳಿಕೆ ಮತ್ತು ಜ್ಞಾನ ಕೂಡ ಈಸಿಯಾಗಿ ಸಿಗ್ತಿದೆ ಈಗ ಎಲ್ಲ ಕಡೆ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಕೆಲವು ವಿಷಯಗಳನ್ನು ಬರೀ ವೀಡಿಯೋಯಿಂದ ಆಗಲಿ ಅಥವಾ ಯಾರು ಹೇಳಿದ್ರಿಂದ ಆ ಥರ ಇದು ಮಾಡೋಕ್ಕೋಗಲ್ಲ. ಅನುಭವ ಅಂತದ್ದು ಅನುಭವಿಸೋರೇನಿರುತ್ತೆ ಪರ್ಸ್ನಲ್, ಅದು ನೀವೊಬ್ಬರೇ ಅನುಭವಿಸೋದು. ನಿಮ್ಗೆ ಲಾಭ ಆಗಲಿ ಲಾಸ್ ಆಗಲಿ ನಮಗೇನೂ ಆಗಲ್ಲ ಅದು. ಆದರೂ ನಿಮಗೇನೆ, ಗಳಿಸಿದ್ರು ನಿಮಗೆ, ಕಳೆದ್ರು ನಿಮಗೆ. ಬಟ್ ನಾವೇನು ಕೊಡ್ತಿದ್ದೀವಿ, ಏನು ಹೇಳ್ತಿದ್ದೀವಿ, ಆಗ ಮಾತ್ರ ಎಥಿಕಲಿ ನಮ್ಮ ಕಡೆ ಜವಾಬ್ದಾರಿ ಇರುತ್ತೆ, ಇದನ್ನು ಯೂಸ್ ಮಾಡಿ ಅಂತ. ಕೇಳೋದು ಬಿಡೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಸೊ ನಿಮ್ಮ ಕಡೆಯಿಂದ ನೀವು ಕ್ಲಾರಿಟಿ ಕೊಡಿ, ಅರ್ಥ ಮಾಡಿಸಿ, ಹೇಳ್ಕೊಡಿ. ಅದನ್ನು ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು, ಆಯಿತಾ. ನೋಡೋಕೆ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಊಟ ಮಾಡಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ತಿಂದು ನೋಡಿದಾಗಲೇ ಗೊತ್ತಾಗೋದು ಊಟ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ಆ ರೀತಿ ಆ ವ್ಯಕ್ತಿಗಳ ಆ್ಯಕ್ಷನ್ ತಗೊಳ್ಳಲ್ವ ಅದನ್ನು ನೋಡಿ. ಇದು ನೋಡಿಕೊಂಡು ಸ್ಟಾಪ್ ಮಾಡಿ. ಸುಮಾರು ಸಲ ರಿಪೀಟ್ ಆಗ್ತಿದ್ದು ಟಾಪಿಕ್ಕು, ನನಗೂ ಮಾತಾಡಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಅದು ಮಾಡ್ತಾಯಿದ್ದೀನಿ. ನಂಬರ್ ಮಾತ್ರ ಕೊಡ್ತೀರಾ, ನಂಬರ್ನ ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ತಾರೆ. ದಯವಿಟ್ಟು ಅವರ ಉದ್ದೇಶನ ಕೇಳ್ಕೊಳ್ಳಿ, ಅದ್ರ ಮೇಲೆ ನಂಬರ್ ಡಿಸೈನ್ ಮಾಡಬಹುದು.
ಇಲ್ಲ ನನಗೆ ಅದೃಷ್ಟ ಇರುವಂತಹ ನಂಬರ್ ಕೊಡಿ ಅಂತಂದರೆ ಆ ನಂಬರ್ ಕೊಡಿ. ಅವರು ಆ ಒಂದು ಉದ್ದೇಶಕ್ಕೆ ಉಪಯೋಗಿಸಿದಾಗ ಅದು ಪಬ್ಲಿಕ್ ಅಥವಾ ಪ್ರೊಫೆಷನಲ್ ನಂಬರ್ ಆಗ್ತದೆ, ಕೆಲಸಕ್ಕೆ ಉಪಯೋಗಿಸೋಂಥ ನಂಬರ್ ಅಂತ ಆಗ್ತದೆ. ವೆರಾಸ್ ಜನರಲ್ ಆಗಿ ಬಂದು ಪರ್ಸ್ನಲ್ ನಂಬರ್ಸ್ಗಳು ನಾವೇನು ಕೊಡ್ತೀವಿ ಅದನ್ನೇ ಎಲ್ಲ ಕಡೆ ಯೂಸ್ ಮಾಡಿದ್ರೂ ಸಮಸ್ಯೆ ಆಗಲ್ಲ. ನಂಬರ್ ನೋಡೋದಕ್ಕೆ ಚೆನ್ನಾಗಿರೋದಲ್ಲ, ನಂಬರ್ ಒಳಗಡೆ ಯಾವ್ಯಾವ ಕಾಂಬಿನೇಷನ್ಸ್ ಇರಬೇಕು ಅದರ ತಿಳುವಳಿಕೆ ಇದ್ದರೆ ಸಿಕ್ಕಾಬಿಟ್ಟೆ ಒಳ್ಳೆಯದು. ಇಷ್ಟು ಹೇಳಿ ಏನು ಟಾಪಿಕ್ ಕ್ಲೋಸ್ ಮಾಡಿರ್ತೀನಿ. ನಿಮ್ಮ ಕಡೆಯಿಂದ ಯಾವುದಿದು ಬಂದಿಲ್ಲ, ಕೆಲವರು ಪರ್ಸ್ನಲ್ ಆಗಿ ಮೆಸೇಜಲ್ಲಿ ಜಾಸ್ತಿ ಬರ್ತಾವಲ್ಲ ವಾಟ್ಸಪ್ಗಳಲ್ಲಿ, ಅಲ್ಲಿ ಯಾರೋ ಒಬ್ರು ಇದು ಹಾಕಿದ್ರು, ಇದು ಡಂಪ್ ಮಾಡಿದರು. ಬಿಸ್ನೆಸ್ಗೊಂದು ನಂಬರ್ ಕೊಡಿ, ಇದಕ್ಕೊಂದು ನಂಬರ್ ಕೊಡಿ, ಅದಕ್ಕೊಂದು ನಂಬರ್ ಕೊಡಿ, ನಾನು ಸೇಲ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಸೇಲ್ಸ್ ನಾನೇ ನೋಡ್ಕೋತೀನಿ ಅಂತಂದ್ಬಿಟ್ಟು. ಬಿಸ್ನೆಸ್ ಓನರೇ ಸೇಲ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪರ್ಸ್ನಲ್ ನಂಬರ್ ಯೂಸ್ ಮಾಡಿ ಅಂತ, ಇಲ್ಲ ಕಂಪ್ನಿಗೋಸ್ಕರ ನಂಬರ್ ಯೂಸ್ ಮಾಡ್ತೀನಿ ಅಂತ. ಸೊ ಫ್ಯೂಚರಲ್ಲಿ ಯಾರಾದರೂ ಬೇರೆ ಏನಾದ್ರು ಕೆಲಸಕ್ಕೆ ಇಡ್ತೀರಾ ಏನಿರುತ್ತಾ ಅಂತ, ಇಲ್ಲ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಆಯಿತು ಸರಿ, ಸೇಲ್ಸ್ ಅಂದರೆ ಏನು ಮಾಡ್ತಿದ್ದೀರಾ, ನಿಮ್ಮ ಕಡೆಯಿಂದ ಔಟ್ ಗೋಯಿಂಗ್ ಕಾಲ್ಸ್ಗಳು ಜಾಸ್ತಿ ಇರುತ್ತಾ ಅಥವಾ ಎನ್ಕ್ವೈರಿ ಬರ್ತಾವ ಅಂತ. ಈಗ ನನ್ನ ಹತ್ರ ಒಂದು ನಮ್ಮ ಸೈಟ್ಗಳೇ ತೊಗೊಳ್ಳಿ, ಸೈಟ್ಗಳಿದೆ, ನಾವು ಸೈಟ್ ಸೇಲ್ ಮಾಡ್ತೀವಿ, ಅದು ಕೂಡ ಕಸ್ಟಮರ್ ಸಪೋರ್ಟ್ ನಂಬರ್ ಏನೇ ಅದು. ಅಲ್ಲಿ ಕಾಲ್ ಮಾಡೋದು ಏನು ಮಾಡ್ತಾರೆ ಅಂದರೆ ವ್ಯಕ್ತಿ ನಮಗೇನೋ ಕೇಳ್ಕೊಂಡು ಕಾಲ್ ಮಾಡ್ತಾರೆ, ಸರಿನಾ. ಬಟ್ ಬೇರೆ ಯಾವುದೋ ಒಂದು ಬಟ್ಟೆ ಅಂಗಡಿ ಇನ್ನೊಂದೇನೋ ಅಂಗಡಿ ಇತ್ತು ಅಂತಂದರೆ ನಾನು ಸೇಲ್ ಮಾಡಬೇಕು, ಆಗೇನು ಮಾಡ್ತೀನಿ, ನಾನು ಹುಡ್ಕೊಂಡು ನಂಬರ್ಸ್ಗಳನ್ನ ಡಿಸ್ಟ್ರಿಬ್ಯೂಟರ್ಗಳಿಗೆ ಕಾಲ್ ಮಾಡ್ತಾ ಇರ್ತೀನಿ. ಒಂದೇ ನಂಬರು, ಸೇಮ್ ವ್ಯಕ್ತಿ, ಕೆಲಸ ಬೇರೆ. ಸೊ ಆ ಥರ ನೋಡಿಕೊಂಡು ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡಿಕೊಂಡು ಬಿಸ್ನೆಸ್ ನಂಬರ್ಗಳನ್ನ ಸೆಲೆಕ್ಟ್ ಮಾಡಿ. ಬಿಸ್ನೆಸ್ ನಂಬರ್ ಒಂದ್ಸಲ ಹೋದ್ಮೇಲೆ ಹೊರಗಡೆ ಆ ನಂಬರ್ ನೀವು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಪರ್ಸ್ನಲ್ ನಂಬರ್ ಸುಮಾರು ಸಲ ಚೇಂಜ್ ಮಾಡ್ಬೋದು, ಬಟ್ ಬಿಸ್ನೆಸ್ ನಂಬರ್ ಚೇಂಜ್ ಮಾಡೋದು ಭಾರಿ ತಪ್ಪದು. ಸೊ ಬಿಸ್ನೆಸ್ಗೋಸ್ಕರನೇ ಯೂಸ್ ಮಾಡ್ತೀರಾ ಅಂದರೆ ಮೆನ್ಷನ್ ಮಾಡಿ ನಂಬರ್ ತೊಗೊಳ್ಳಿ. ಇಲ್ಲ ನಾನು ಪರ್ಸ್ನಲ್ ಆಗಿ ನನ್ನ ಜೀವನ ಬೆಳಿಬೇಕು, ಕೆಲವರಿಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅವರೊಬ್ಬರೇ ಅಂದರೆ ಅವರ ಹೈಲೈಟ್ ಆಗಬೇಕು, ಅವರಿಂದನೇ ಇದಾಗಬೇಕು ಮತ್ತು ಜನಗಳ ಮಧ್ಯೆ ಇರಬೇಕು, ಆ ಥರ ಆಸೆ ಇರುತ್ತೆ. ಅಂಥ ವ್ಯಕ್ತಿಗಳು ಪರ್ಸ್ನಲ್ ನಂಬರ್ ಮೇಲೆ ಫೋಕಸ್ ಮಾಡಿ. ಪರ್ಸ್ನಲ್ ನಂಬರಲ್ಲಿ ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ನಂಬರ್ನ ಪರ್ಸ್ನಲ್ ಆಗಿ ಕೂಡ ಕೊಡಬಹುದು. ಬಟ್ ಇದರ ತಿಳುವಳಿಕೆ, ನಂಬರ್ ಆಯ್ಕೆ, ಅದರ ಉಪಯೋಗ ಏನು ಎತ್ತ ವಗೇರ ಎಲ್ಲನೂ ಕೂಡ ನೋಡಿಕೊಂಡು ನಂಬರ್ನ ಸೆಲೆಕ್ಟ್ ಮಾಡಿ. ಇಷ್ಟು ಹೇಳಿ ಎಂಡ್ ಮಾಡಿರ್ತೀನಿ. ಶನಿವಾರ ರೆಕಾರ್ಡಿಂಗ್ ಮಾಡಿದ್ದೀನಿ, ಎಂಡಿಂಗ್ವರೆಗೂ ಯಾರು ವಿಡಿಯೋ ನೋಡಿದರೆ ಶನಿವಾರ ರೆಕಾರ್ಡಿಂಗ್ ಮಾಡಿದ್ದೀನಿ. ನಾನು ಶಿವರಾತ್ರಿ ಕಳ್ಕೊಂಡು ಒಂದು ವಾರ ಬಿಟ್ಟು ನಿಮ್ಗಳ ಕಾಂಟ್ಯಾಕ್ಟ್ ಮಾಡ್ತೀನಿ. ಮಾರ್ಚ್ 2nd ವೀಕ್ 3rd ವೀಕ್ವರೆಗೂ ಕ್ಲಾಸಸ್ ಆಲ್ರೆಡಿ ಎಂಗೇಜ್ ಆಗಿದೆ. ಹೊಸ ಬ್ಯಾಚ್ ಏನಾದ್ರು ಲಾಂಚ್ ಮಾಡ್ತಂದರೆ ಯಾರು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀರಾ ಅಥವಾ ಯಾರು ಡೀಟೇಲ್ಸ್ಗಳನ್ನ ಫಿಲ್ ಮಾಡಿದ್ದೀರಾ ಅವ್ರಿಗೆ ವಾಟ್ಸಪ್ಪಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ. ಫೀಸು, ಕ್ಲಾಸಸ್ ಹೆಂಗಿರುತ್ತೆ, ರೆಕಾರ್ಡಿಂಗ್ಸ್ ಹೆಂಗೆ ಕೊಡ್ತೀವಿ, ಡಿಸ್ಕಷನ್ಸ್ ಏನೇನು ಕೇಳ್ಬೋದು ಏನಿರುತ್ತೆ ಅದೆಲ್ಲನೂ ಕೂಡ ವಾಟ್ಸಪ್ಪಲ್ಲಿ ಇದು ಮಾಡ್ತೀನಿ. ಇಲ್ಲ ಒಂದು ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಝೂಮ್ ಮೀಟಿಂಗಲ್ಲಿ ನಿಮ್ಮ ಡೌಟ್ಸ್ಗಳೇನಿರುತ್ತೆ ಅದನ್ನು ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಾಸಸ್ ಇನ್ಮೇಲೆ ಆ್ಯಕ್ಟಿವ್ ಆಗಿರುತ್ತೆ, ಮಾಡ್ತೀನಿ, ಅದರಲ್ಲಿ ಇವೆಲ್ಲ ಡಿಸ್ಕಸ್ ಮಾಡ್ತೀವಿ, ಏನು ಎತ್ತ ಅದು ಇದು ಅಂತೆಲ್ಲ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟಾಪಿಕ್ಗಳು, ಯೂಸ್ಫುಲ್ ಇನ್ಫಾರ್ಮೇಷನ್ನು, ಬಟ್ ಕನ್ಫ್ಯೂಸ್ ಆಗುವಂತಹ ಒಂದು ಟಾಪಿಕ್ ಏನಾರು ಇತ್ತಂದರೆ ಕಳಿಸಿ. ಇನ್ನು ಕಾಲ್ ರಿಸೀವ್ ಮಾಡಿಲ್ಲ ಅದೆಲ್ಲ ಇನ್ನೊಂದು ನಂಬರ್ ಕೊಟ್ಟಿದ್ದೀನಿ, ಸೈಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಅವ್ರು ಇದಕ್ಕೋಸ್ಕರ ಅಂತಲೇ ಇಟ್ಟಿದ್ದೀನಿ, ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ನಂದು ಟೈಮಿಂಗ್ಸ್ ಮೇಲೆ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಮ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಕೇಳ್ಕೊಂಡು ಅವ್ರ ಕಡೆಯಿಂದ ಏನು ಬೇಕೋ ಹೆಲ್ಪ್ ಅದನ್ನು ನೀವು ತೊಗೊಳ್ಳಿ. ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಮಾಡಬಹುದು ಅಂತಂದರೆ ಅಥವಾ ಸಿಗುತ್ತೆ ಅಂತಂದರೆ, ಪರ್ಸ್ನಲಾಗಿ ಏನಾದ್ರು ಕೇಳಬೇಕಂದ್ರೆ ನನ್ನ ಟೈಮಿಂಗ್ಸ್ ಬೇಕು, ನನಗೆ ನನ್ನದೇ ಟೈಮಲ್ಲಿ ನೀವು ಮಾತಾಡಿದ್ರೆ ಒಳ್ಳೆಯದು. ಅದನ್ನು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು.